ಬಹಳ ಆನಂದದಿಂದ ಬಹಳ ಹಾಗೆ ಈ ದಿನದ ಮಹಾವಾಕ್ಯವನ್ನ ನಾವು ಕೇಳೋಣ. 1/1/2025 ಇಸ್ವಿ. मीठे बच्चे, तुम ज्ञान की बरसात कर हरियाली करने वाले हो. तुम्हें धारणा करने और कराने है. ಮಧುರ ಮಕ್ಕಳೇ, ನೀವು ಜ್ಞಾನದ ಮಳೆಯನ್ನು ಸುರಿಸಿ ಸಮೃದ್ಧಿ ಮಾಡುವವರಾಗಿದ್ದೀರಿ. ಸಮೃದ್ಧಿ ಮಾಡುವವರಾಗಿದ್ದೀರಿ, ಹಸಿರು ಮಾಡೋರಾಗಿದ್ದೀರಿ ಅಥವಾ ಸಮೃದ್ಧಿ ಮಾಡೋರಾಗಿದ್ದೀರಿ. ನೀವು ಧಾರಣೆ ಮಾಡಿಕೊಳ್ಳಬೇಕು ಮತ್ತು ಮಾಡಿಸಬೇಕು. ಪ್ರಶ್ನೆ: ಯಾರು ಮಳೆಯನ್ನು ಸುರಿಸುವುದಿಲ್ಲವೋ ಅವರಿಗೆ ಯಾವ ಹೆಸರನ್ನು ಕೊಡಲಾಗುತ್ತದೆ? ಯಾರು ಮಳೆ ಸುರಿಸುವುದಿಲ್ಲ ಅವರಿಗೆ ಯಾವ ಹೆಸರನ್ನ ಕೊಡಲಾಗುತ್ತೆ? ಯಾವ ಹೆಸರು ಕೊಡ್ತಾರೆ ಬಾಬಾ ಅವರಿಗೆ? ಮಳೆ ಸುರಿಸುವುದಿಲ್ಲ. ಮಳೆ ಸುರಿಸುವುದಂದ್ರೆ ಜ್ಞಾನ ಯಾರು ಇನ್ನೊಬ್ಬರಿಗೆ ಕೊಡಲ್ಲ ಅವ್ರಿಗೆ ಏನಂತ ಹೇಳ್ತಾರೆ ಬಾಬಾ? ಬಾಬಾ ಉತ್ತರ ಹೇಳ್ತಾರೆ, ವಹೇ ಸುಸ್ತ ಬಾದಲ್, ಸುಸ್ತಾಗಿರುವ ಮೋಡ. ಮೋಡನೇ ಒಳಗೇನಿಲ್ಲ, ಹನಿನೇ ಇಲ್ಲ, ಸುಸ್ತಾಗ್ಬಿಟ್ಟಿದೆ. ಹಂಗೆ ಬಾಬಾ ತಿಳ್ಕೊಳ್ತಾರೆ. ಚುಸ್ತ್ ವಹ ಜೋ ಬರ್ಸ್ತೆ ಹೇ, ಯಾರು ಚುಸ್ತಿರ್ತಾರೆ ಅವರು, ಚುಸ್ತ್ ಅಂದ್ರೆ ಆಕ್ಟಿವ್ ಮೋಡ. ಏನ್ ಮಾಡುತ್ತದು? ಮಳೆಯನ್ನು ಸುರಿಸುತ್ತದೆ. ಒಂದು ವೇಳೆ ಧಾರಣೆ ಮಾಡಿಕೊಂಡಿದ್ದರೆ ಮಳೆ ಸುರಿಸದೆ ಬಿಡುವುದಿಲ್ಲ. ಯಾವ ಮೋಡದಲ್ಲಿ ಹನಿಗಳು ತುಂಬಿಕೊಂಡಿರ್ತವೋ, ತುಂಬಿರುವ ಮೋಡಗಳು, ಹನಿಯಿಂದ ತುಂಬಿರುವಂತ ಮೋಡಗಳು ಮಳೆ ಸುರಿಸದೆ ಇರೋದಿಲ್ಲ. ಯಾರು ಧಾರಣೆ ಮಾಡಿಕೊಂಡು ಅನ್ಯರಿಗೆ ಮಾಡಿಸುತ್ತಾರೋ ಯಾರು ಧಾರಣೆ ಮಾಡಿಕೊಂಡು ಅನ್ಯರಿಗೆ ಧಾರಣೆ ಮಾಡಿಸೋದಿಲ್ವೋ, ಬೇರೆಯವ್ರಿಗೆ ಧಾರಣೆ ಮಾಡಿಸೋದಿಲ್ವೋ ಅವರ ಹೊಟ್ಟೆಯು ಬೆನ್ನಿಗೆ ಅಂಟಿಕೊಂಡೇ ಬಿಡುತ್ತದೆ. ಅಂದ್ರೆ ಗರೀಬ್ ಹೇ, ಅವರು ಬಡವರಾಗಿದ್ದಾರೆ. ಯಾರು ಜ್ಞಾನ ತಾವು ಧಾರಣೆ ಮಾಡಿಕೊಡಲ್ಲ, ಬೇರೆಯವ್ರಿಗೂ ಜ್ಞಾನ ಕೊಡಲ್ವೋ ಅವ್ರು ಎಷ್ಟು ಬಡವರಂದ್ರೆ, ಎಷ್ಟು ಬಡವರು ಹೇಳ್ತಾರಲ್ಲ, ಎಷ್ಟು ಬಡವರು ಅಂದ್ರೆ ಊಟಕ್ಕೂ ಇಲ್ಲ, ಹೊಟ್ಟೆ ಏನಾಗ್ಬಿಟ್ಟಿದೆ, ಬೆನ್ನಿಗೆ ಹತ್ಕೊಂಡ್ಬಿಟ್ಟಿದೆ ಅಂತ. ಮೊದ್ಲೊಂದ್ ಕಾಲ ಇತ್ತು, ಬಡತನ ಅಂದ್ರೆ ಹೇಗಿರ್ತಿತ್ತು. ಭಾರತನೂ ಕೂಡ ತುಂಬಾ ಬಡ ರಾಷ್ಟ್ರ ಆಗೋಗ್ಬಿಟ್ಟಿತ್ತು. ತುಂಬಾ ಬಡವರು ಇರ್ತಿದ್ರು. ಹೇಗಿರ್ತಿ, ಭಿಕ್ಷೆ ಬೇಡ್ಕೊಂಡು ಮನೆ ಬರ್ತಿದ್ವಿ. ಒಗ್ಗರಂಗೆ ರೇಷನ್ ಅದು ಇದು ಅನುಕೂಲತೆಗಳಿರ್ಲಿಲ್ಲ. ಹೊಟ್ಟೆ ಬೆನ್ನಿಗೆ ಹತ್ಕೊಂಡಿರ್ತಿತ್ತು ಅವ್ರದ್ದು ಅಲ್ವಾ, ಅಷ್ಟು ಬಡವರು. ಬಾಬಾ ಇದ್ರೆ ಯಾರು ತಾವೂ ಧಾರಣೆ ಮಾಡ್ಕೊಳಲ್ಲ ಜ್ಞಾನನ, ಬೇರೆಯವ್ರಿಗೂ ಧಾರಣೆ ಮಾಡ್ಸಲ್ವೋ ಅವ್ರು ಯಾರು? ಅವ್ರ ಹೊಟ್ಟೆ ಬೆನ್ನಿಗೆ ಅಂಟಿಕೊಂಡಂಗೆ. ಅಂದ್ರೆ ಅವರು ಕಡು ಬಡವರು. ಅವರು ಪ್ರಜೆಯಲ್ಲಿ ಹೋಗುತ್ತಾರೆ. ಅವ್ರಿಗೇನ್ ಪದವಿ ಸಿಗತ್ತೆ? ಪ್ರಜಾ ಆಗ್ತಾರ, ಪ್ರಜಾ ಪದವಿ ಸಿಗುತ್ತೆ. ಮತ್ತೊಂದು ಪ್ರಶ್ನೆ: ನೆನಪಿನ ಯಾತ್ರೆಯಲ್ಲಿ ಮುಖ್ಯವಾಗಿ ಯಾವ ಪರಿಶ್ರಮ ಪಡಬೇಕು? ಯೋಗದಲ್ಲಿ ಯಾವ ಪರಿಶ್ರಮ ಪಡಬೇಕು? ಯೋಗದಲ್ಲಿ ಯಾವ ಪರಿಶ್ರಮ ಪಡಬೇಕು? ಸುಮ್ಮನೆ ಕುತ್ಕೊಳ್ಳೋದಲ್ಲ. ಸುಮ್ಮನೆ ಕುತ್ಕೊಳ್ಳೋದಕ್ಕೆ ಪರಿಶ್ರಮ ಪಡ್ಬೇಕಾಗಿಲ್ಲ. ಯೋಗ ಅಂದ್ರೆ ಸುಮ್ಮನೆ ಕುತ್ಕೊಳ್ಳೋದಲ್ಲ. ಸುಮ್ಮನೆ ಕುತ್ಕೊಳ್ಳೇಬಾರದು ಯೋಗದಲ್ಲಿ. ಯೋಗದಲ್ಲಿ ಸುಮ್ಮನೆ ಕುತ್ಕೊಂಡ್ರೆ ಸಾಕು, ವ್ಯರ್ಥ ಸಂಕಲ್ಪ, ನಿದ್ದೆ, ಆಲಸ್ಯ ಎಲ್ಲೆಲ್ಲೋ ಕರ್ಕೊಂಡೋಗತ್ ಮನ್ಸು. ಯಾವಾಗ್ಲೂ ಅದ್ರ ಲಗಾಮ್ ಹಿಡ್ಕೊಂಡೇ ಕುತ್ಕೋಬೇಕು ಮನ್ಸು ಬುದ್ಧಿ. ಯೋಗ ಕುತ್ಕೊಂಡ್ರೆ ಮನ್ಸಿನ ಮೇಲೆ ಸರಿ ಪರಿಶ್ರಮ ನಾವು ಪಡ್ಬೇಕು ಅಲ್ವಾ. ಅದಕ್ಕೆ ಹಾಗಾದ್ರೆ ಯೋಗದ ಯಾತ್ರೆಯಲ್ಲಿ ಏನ್ ಪರಿಶ್ರಮ ಪಡ್ಬೇಕು?
ನಮ್ಮನ್ನ ನಾವು ಆತ್ಮ ಅಂತ ಕಂಟಿನ್ಯೂಸ್ ಆಗಿ ಅದನ್ನ ಅನುಭವ ಮಾಡ್ತಾ ತಂದೆಯನ್ನು ಬಿಂದು ರೂಪದಲ್ಲಿ ನೆನಪು ಮಾಡಬೇಕು. ಸಂಕಲ್ಪ ಮಾಡ್ತಾ ಇರ್ಬೇಕು, ನಾನು ಆತ್ಮ, ನನ್ನ ತಂದೆ ಶಿವಬಾಬಾ ಬಿಂದು ರೂಪ ಇದ್ದಾರೆ. ತಂದೆ ಹೇಗಿದ್ದಾರೆ, ಯಾರಾಗಿದ್ದಾರೆ, ಅದೇ ಸ್ವರೂಪದಿಂದ ಯಥಾರ್ಥವಾಗಿ ನೆನಪು ಮಾಡಬೇಕು. ಇದರಲ್ಲೇ ಪರಿಶ್ರಮ ಇರುವುದು. ಸುಮ್ಮನೆ ಕುತ್ಕೊಳ್ಳೋದಕ್ಕೆ ಏನು ಪರಿಶ್ರಮ ಇಲ್ಲ. ಯೋಗ ಅಂದ್ರೆ ಖಾಲಿ ಮನ್ಸು ಮಾಡ್ಕೊಂಡು ಸುಮ್ಮನೆ ಶಾಂತಿಯಲ್ಲಿ ಕುತ್ಕೊಳ್ಳೋದಲ್ಲ. ಶಾಂತಿ ಇರ್ಲೇಬಾರ್ದು ಮನ್ಸಲ್ಲಿ ಯೋಗ ಮಾಡುವಾಗ. ಅಂದ್ರೆ ವಿಚಾರ ಮಾಡ್ತಾನೆ ಇರ್ಬೇಕು, ವಿಚಾರ ಮಾಡ್ತಾನೆ ಇರ್ಬೇಕು ಅಲ್ವಾ? ಯಾವ್ದ್ರ ಬಗ್ಗೆ? ನಾನಾತ್ಮ, ಬಿಂದು ರೂಪ, ನಮ್ ತಂದೆ ಶಿವಬಾಬಾ. ನಾವೇನು ಅನುಭವ ಮಾಡ್ತೀವೋ ಅದನ್ನ ಶಬ್ದಗಳ ರೂಪದಲ್ಲಿ ಮನ್ಸಲ್ಲಿ ಅನುಭವ ಮಾಡ್ತಾ ಇರ್ಬೇಕು, ದೃಶ್ಯದ ರೂಪದಲ್ಲಿ ಅನುಭವ ಮಾಡ್ತಾ ಇರ್ಬೇಕು. ಈ ಪರಿಶ್ರಮ ಅವಶ್ಯ ಯೋಗದಲ್ಲಿ ಪಡಬೇಕು ಅಂತಾರೆ ಬಾಬಾ ಗೀತೆ. ಜೋ ಪಿಯಾ ಕೆ ಸಾಥ್ ಹೈ ಉನ್ಕೆ ಲಿಯೇ ಬರ್ಸಾತ್ ಹೈ. ಯಾರ ಮೇಲೆ ಮಳೆ ಸುರಿಯುತ್ತೆ? ಮಳೆ ಯಾರ ಮೇಲೆ ಸುರಿಯುತ್ತೆ? ಪ್ರೇಮದ ಸಾಗರನ ಜೊತೆಗಿರೋರ ಮೇಲೆ ಪ್ರೇಮದ ಮಳೆ, ಜ್ಞಾನ ಸಾಗರನ ಜೊತೆಗಿರೋರ ಮೇಲೆ ಜ್ಞಾನದ ಮಳೆ ಅಲ್ವಾ? ಬಾಬಾರವರ ಜೊತೆಗಿದ್ರೆ ಮಾತ್ರ ಮಳೆ, ಬೆಳೆ ಎಲ್ಲ ಸಮೃದ್ಧಿ, ಸುಖ, ಶಾಂತಿ, ಆರೋಗ್ಯ, ಪವಿತ್ರತೆ, ಜ್ಞಾನ, ಶಕ್ತಿ ಎಲ್ಲ ಯಾವಾಗ ಬಾಬಾ ಅವ್ರ ಜೊತೆ ಇದ್ರಷ್ಟೇ. ओम शांति। जैसे सागर के ऊपर में बादल है तो बादलों का बाप हुआ सागर. ಬಾಬಾ ಹೇಳ್ತಾ ಇದ್ದಾರೆ ಸಾಗರದ ಮೇಲೆ ಮೋಡಗಳಿರ್ತವೆ. ಬಾಬಾ ಹೇಳ್ತಾ ಇದ್ದಾರೆ ಆ ಮೋಡಗಳಲ್ಲಿ ನೀರು ತುಂಬಿಕೊಳ್ತದೆ. ಅಂದ್ರೆ ಆ ನೀರು ಯಾರದ್ದು? ಸಾಗರದ್ದು. ಹಾಗಾದ್ರೆ ಆ ಮೋಡದ ತಂದೆ ಯಾರು? ಸಾಗರ. ಹಾಗೆ ನಾವೆಲ್ಲ ಮೋಡಗಳು ಬಾಬರ ಹತ್ರ ಬಂದಿದ್ದೇವೆ. ಬಾಬರ ಹತ್ರ ಯಾರು ಬರ್ತಾರೆ ಅವ್ರಿಗೆ ಜ್ಞಾನ, ಗುಣ, ಶಕ್ತಿ, ಆರೋಗ್ಯ ಎಲ್ಲ ಪ್ರಾಪ್ತಿ ಆಗತ್ತೆ. ಹಾಗಾದ್ರೆ ನಮ್ ತಂದೆ ಯಾರು? ಅಲ್ವಾ? ನಮ್ಗೆ ಯಾರಿಂದ ಆಸ್ತಿ ಸಿಗುತ್ತೋ ಅವ್ರು ನಮ್ ತಂದೆ ಆಗಿದ್ದಾರೆ. ಜೋ ಬಾದಲ್ ಸಾಗರ್ ಕೆ ಸಾಥ್ ಹೈ ಉನ್ಕೆ ಲಿಯೇ ಹಿ ಬರ್ಸಾತ್ ಹೈ. ವ ಬಾದಲ್ ಬಿ ಪಾನಿ ಭರ್ಕರ್ ಫಿರ್ ಬರಸ್ತೆ ಹೈ. ಬಾಬಾ ಹೇಳ್ತಾ ಇದ್ದಾರೆ ಆ ಮೋಡಗಳು ನೀರನ್ನ ಸಾಗರನಿಂದ ತುಂಬಿಕೊಂಡು ಹೋಗಿ ಏನ್ ಮಾಡುತ್ತದು? ಎಲ್ಲಿ ಬರಡು ಭೂಮಿ ಇದೆ, ಎಲ್ಲಿ ನೀರ್ ಬೇಕಾಗಿದೆ, ಎಲ್ಲಿ ಬತ್ತೋಗಿದೆ ನೀರು, ನದಿ, ಹಳ್ಳ, ಕೊಳ್ಳ ಎಲ್ಲ ಕಡೆ ಏನ್ ಮಾಡುತ್ತೆ? ನೀರನ್ನ ಸುರಿಸುತ್ತದೆ, ಮಳೆಯನ್ನ ಸುರಿಸುತ್ತೆ. ತುಂಬಿ ಸಾಗರ್ಗೆ ಪಾಸ್ ಆತೆ ಹೋ. ನೀವು ಸಾಗರನ ಹತ್ರ ಬಂದಿದ್ದೀರಿ. ಯಾಕೆ? ತುಂಬಿಕೊಳ್ಳಿಕ್ಕೆ. ಏನೇನ್ ತುಂಬಿಕೊಳ್ಳಿಕ್ಕೆ ಅಲ್ವಾ? ಬಾಬಾ ಅವ್ರ ಹತ್ರ ಏನಿದೆ? ಬಾಬಾ ಯಾವುದರ ಭಂಡಾರ ಆಗಿದ್ದಾರೆ, ಯಾವುದರ ಸಾಗರ ಆಗಿದ್ದಾರೆ, ಅದನ್ನ ತುಂಬಿಕೊಳ್ಳಿಕ್ಕೆ ಬಂದಿದ್ದೇವೆ. ಬಾಬಾರ ಹತ್ರ ಬರ್ದೇ ಇದ್ರೆ, ಮನೆಯಲ್ಲಿದ್ರೆ ಇಷ್ಟೊತ್ತಿಗೆ ಬಾಬಾವರಿಂದ ಏನ್ ಮಾಡ್ಲಿಕ್ಕೆ ಆಗ್ತಿರ್ಲಿಲ್ಲ, ಏನನ್ನು ತುಂಬಿಕೊಳ್ಳಿಕ್ಕೆ ಆಗ್ತಿರ್ಲಿಲ್ಲ. ಯಾವ ಮೋಡಗಳು ಸಾಗರದ ಮೇಲೆ ಬರ್ತಾವೋ ಗ್ಯಾರಂಟಿ ಆ ಮೋಡಗಳಲ್ಲಿ ನೀರಿನ ಹನಿ ತುಂಬಿಕೊಳ್ತದೆ. ಹಾಗೆ ಸಾಗರ್ಗೆ ಬಚ್ಚೆ ಬಾದಂತೋ ಹೋಹಿ. ಸಾಗರನ ಮಕ್ಕಳು ನೀವೇನಾಗಿದ್ದೀರಿ? ಬಾದಲ್, ಮೋಡಗಳಾಗಿದ್ದೀರಿ. ಜೋ ಮೀಠಾ ಪಾನಿ ಖೀಂಚ್ ಲೇತೆ ಹೋ. ನೋಡ್ರಿ, ಸಾಗರದ ಮೇಲಿರುವಂತ ಮೋಡಗಳು ಯಾವ ನೀರನ್ನ ಹೀರ್ಕೊಳ್ಳುತ್ತೆ? ಸಿಹಿ ನೀರು, ಫಿಲ್ಟರ್ ಮಾಡಿ ತಗೊಳುತ್ತೆ. ಆ ಸಾಗರ ನೋಡಿದ್ರೆ, ಸಾಗರದ ನೀರು ನೋಡಿದ್ರೆ ಉಪ್ಪು, ಆದ್ರೆ ಮಳೆ ಸುರಿಸೋದು ಎಷ್ಟು ಸಿಹಿ ನೀರು ಅಲ್ವಾ? ಬಾಬಾ ಹೇಳ್ತಾ ಇದ್ದಾರೆ ಅವು ಬಾದಲ್ ಬಿ ಅನೇಕ ಪ್ರಕಾರಕ್ಕೆ ಹೋತೆ. ಹಾಗಾದ್ರೆ ಶಿವಬಾಬಾ ಸಾಗರ ನಮ್ಮ ಎಲ್ಲ ಪಾಪ ಅನ್ನುವಂತ ಎಲ್ಲ ಉಪ್ಪನ್ನ ಏನ್ ಮಾಡ್ತಾರೆ? ಎಲ್ಲ ಕೆಟ್ಟದನ್ನ, ಎಲ್ಲ ಕಹಿಗಳನ್ನ, ಎಲ್ಲ ವಿಷವನ್ನ ಏನ್ ಮಾಡ್ತಾರೆ? ಬಾಬಾ ಹೀರ್ಕೊಳ್ತಾರೆ. ನಮಗೆಲ್ಲ ಸಿಹಿಯಾದದನ್ನ ಕೊಡುತ್ತಾರೆ. ಎಲ್ಲ ಒಳ್ಳೆಯ ಆತ್ಮದ ಶಕ್ತಿಗಳನ್ನ, ಆತ್ಮದ ಎಲ್ಲ ಖಜಾನೆಗಳನ್ನ ಕೊಡುತ್ತಾರೆ. ಈಗ ಮೋಡಗಳು ಕೂಡ ಅನೇಕ ಪ್ರಕಾರದ್ದಿರುತ್ತೆ. ಮೋಡಗಳು ಒಂದೇ ಪ್ರಕಾರದ್ದಿರಲ್ಲ. ಏನಿರುತ್ತೆ? ಅನೇಕ ಪ್ರಕಾರದಿರುತ್ತೆ. ಕೆಲವು ಮೋಡಗಳು ಜೋರಾಗಿ ಮಳೆ ಸುರಿಸುತ್ತೆ. ಕೆಲವು ಮೋಡಗಳಂತೂ ಬಾಡೆ ತರುತ್ತೆ, ಪ್ರವಾಹನೇ ತಂದು ಬಿಡುತ್ತೆ. ಕೆಲವು ಮೋಡಗಳು ಕಡಿಮೆ ಮಳೆ ಸುರಿಸುತ್ತೆ.
ಕೆಲವು ಮೋಡಗಳ ಮೋಡ ಬಂತು ಅನ್ನೋಂಗೆ ಮಳೆನೇ ಸುರ್ಸಲ್ಲ. ಮೋಡ ಏನೋ ಬಂದಿರುತ್ತೆ, ಮಳೆನೇ ಸುರ್ಸಲ್ಲ. ಯಾಕೆ? ಅದ್ರೊಳಗಡೆ ಏನಿರುದಿಲ್ಲ, ನೀರೇ ಇರುದಿಲ್ಲ, ಹನಿಗಳೇ ಇರುದಿಲ್ಲ. ಹಾಗೆ ಬಾಬಾ ಎಲ್ಲ ಯಾಕೆ ಹೇಳ್ತಿದ್ರು ಇವತ್ತು? ಮೋಡ, ಹನಿ, ಸಾಗರ ಎಲ್ಲ ಯಾರದು? ಶಿವ ಬಾಬಾ ಸಾಗರ, ನಾವೆಲ್ಲ ಮೋಡಗಳು. ಬಾಬರಿಂದ ನಾವೆಲ್ಲ ಹನಿಗಳನ್ನ ತುಂಬಿಕೊಳ್ಬೇಕು, ಎಲ್ಲ ಶಕ್ತಿ ತುಂಬ್ಕೋಬೇಕು. ಇಡೀ ವಿಶ್ವಕ್ಕೆ, ಆತ್ಮಗಳಿಗೆ, ಪ್ರಕೃತಿಗೆಲ್ಲ ಅದರ ದಾನ ಮಾಡಬೇಕು. ಅವರೇ ಒಳ್ಳೆ ಮೋಡಗಳು, ನಿಜ ಮೋಡಗಳು. ಚುಸ್ತ್ ಅಂದ್ರೆ ಆಕ್ಟಿವ್ ಮೋಡಗಳು, ಇಲ್ಲಾಂದ್ರೆ ಸುಸ್ತಿನ ಮೋಡಗಳು. तुम्हारे में भी नंबरवार खूब जोर से बरसते हैं, उनका नाम भी गाया जाता है। जैसे वर्षा बहुत होता है तो मनुष्य खुश होते हैं. ಮಳೆ ಚೆನ್ನಾಗಿ ಆದ್ರೆ ಮನುಷ್ಯರಿಗೆ ಏನಾಗೋಗ್ಬಿಡ್ತದೆ? ಬಹಳ ಖುಷಿ ಆಗೋಗ್ಬಿಡುತ್ತೆ. ಹಂಗೆ ನಾವು ಮೋಡಗಳು ಚೆನ್ನಾಗಿ ಜ್ಞಾನ ಕೊಟ್ರೆ ಆತ್ಮಗಳೇನಾಗ್ಬಿಡ್ತಾರೆ? ಖುಷಿಯಿಂದ ನಿಮಗೆ ಆಶೀರ್ವಾದವನ್ನ ಮಾಡ್ತಾರೆ. बाबा इधर यह भी ऐसे हैं जो अच्छा बरसते उनकी महिमा होती है. ಯಾರು ಜ್ಞಾನವನ್ನ ಬಹಳ ಜನರಿಗೆ ಬಹಳ ಚೆನ್ನಾಗಿ ಕೊಡ್ತಾರೋ ಅವರ ಮಹಿಮೆ ಆಗತ್ತೆ. ಜೋ ನಹಿ ಬರಸ್ತೆ, ಯಾರು ಜ್ಞಾನ ಕೊಡುದಿಲ್ಲ ಅವರ ಹೃದಯ ಏನಿದ್ದಂಗೆ? ಬತ್ತಿ ಹೋದಂಗೆ. ಏನು ಹೃದಯ ಶೂನ್ಯರು ಅಂತ ಹೇಳ್ತಾರಲ್ಲ, ಏನು ಹೃದಯದಲ್ಲಿ ಪ್ರೇಮ, ದಯೆ, ಕರುಣೆ ಏನು ಇಲ್ಲ ಅಂತ. ಬಾಬಾ ಇದ್ರು ಅವ್ರು ಒಂದ್ ರೀತಿ ಸುಸ್ತಿದ್ದಂಗೆ, ಇಷ್ಟು ಬಡವರಿದ್ದಂಗೆ. ಅವ್ರು ಯಾಕೆ ಕೊಡ್ತಾ ಇಲ್ಲ ಅಂದ್ರೆ ಅವರಲ್ಲಿ ಇಲ್ಲ. ಎಷ್ಟು ಇಲ್ಲ ಅಂದ್ರೆ ಹೊಟ್ಟೆ ಏನಾಗೋಗ್ಬಿಟ್ಟಿದೆ? ಬೆನ್ನಿಗೆ ಅಂಟುಕೊಂಡ್ಬಿಟ್ಟಿದೆ, ಬೆನ್ನ ಹತ್ರ ಹೋಗ್ಬಿಟ್ಟಿದೆ. पूरी रीति धारणा न होने से पेट जाकर पीठ से लगता है. ಪೂರ್ಣ ಜ್ಞಾನ ಧಾರಣೆ ಆಗದೆ ಇದ್ದರೆ ಹೊಟ್ಟೆ ಹೋಗಿ ಬೆನ್ನಿಗೆ ಅಂಟ್ಕೊಳ್ತದಂದ್ರೆ ಅಷ್ಟು ಬಡವರಾಗ್ಬಿಡ್ತೇವೆ. ಅಷ್ಟು ಜ್ಞಾನ, ಗುಣ, ಶಕ್ತಿ, ಆನಂದ, ಪವಿತ್ರತೆಯಿಂದ ಏನಾಗೋಗ್ಬಿಡ್ತೀವಿ? ಖಾಲಿ ಖಾಲಿ ಆಗ್ಬಿಡ್ತೇವೆ. ಫ್ಯಾಮನ್ ಹೋತಾ तो मनुष्यों का पेट पीठ से लग जाता है. ಇನ್ನೊಂದು ಕಾಲ ಇತ್ತು, ಮಳೆ ಬರದೇ ಇದ್ರೆ ಮನುಷ್ಯರ ಹೊಟ್ಟೆ ಹೋಗಿ ಬೆನ್ನಿಗೆ ಅಂಟುಕೊಳ್ತಿತ್ತು. ಮಳೆ ಇಲ್ಲ, ಮಳೆ ಇಲ್ಲ, ಬರಗಾಲ ಅಂತ ಎಷ್ಟು ಹಾಹಾಕಾರ ಆಗ್ತಿತ್ತು ತಾನೆ. ಯಹ ಬಿ ಧಾರಣ ಕರೋ, ಧಾರಣ ನಹಿ ಕರಾತೆ ತೋ ಪೇಟ್ ಜಾಕರ ಪೀಠ ಸೇ ಲಗೇಗಾ. ಇಲ್ಲಿಯೂ ಕೂಡ ಹಾಗೆ ಜ್ಞಾನ ಧಾರಣೆ ಮಾಡಿಕೊಂಡು ಇನ್ನೊಬ್ಬರಿಗೆ ಧಾರಣೆ ಮಾಡಿಸ್ತಾ ಇದ್ರೆ ಅವರ ಹೊಟ್ಟೆ ಬೆನ್ನಿಗೆ ಅಂಟ್ಕೊಂಡಂಗೆ. ಅಂದ್ರೆ ಅವರು ಅಷ್ಟು ಒಣ ಮೋಡಗಳು, ಅಷ್ಟು ಒಣ ಆತ್ಮ, ಅವರಲ್ಲಿ ಏನು ಜ್ಞಾನನೇ ಇಲ್ಲ ಅಂತ ಅರ್ಥ ಆಗತ್ತೆ. ಖೂಬ್ ಬರಸ್ನೆ ವಾಲೆ ಜಾಕರ್, ಹೀಗೆ ಯಾರು ಚೆನ್ನಾಗಿ ಮಳೆಯನ್ನ ಸುರಿಸಿ ಈ ಭೂಮಿಯನ್ನ ಹಸನು ಮಾಡ್ತಾರೆ, ಸಮೃದ್ಧಿ ಮಾಡ್ತಾರೆ, ಫಲವತ್ತ ಮಾಡ್ತಾರೆ, ಅವ್ರು ಹೋಗಿ ಏನಾಗ್ತಾರೆ? ರಾಜ ರಾಣಿ ಆಗ್ತಾರೆ. ಮತ್ತೆ ಇನ್ನೂ ಒಬ್ರು ಇದಾರಲ್ಲ, ಯಾವ ಮೋಡಗಳು ಮಳೆ ಹೀರ್ಕೊಳ್ಳಲ್ಲ, ಬಾಬರಿಂದ ಎಲ್ಲ ಖಜಾನೆ ತಗೊಳಲ್ಲ, ತಗೊಂಡು ಬೇರೆಯವ್ರಿಗೆಲ್ಲ ಹಂಚಲ್ಲ. ಅವರು ಗರೀಬ್, ಬಡವರು. ಗರೀಬೋಂ ಕಾ ಪೇಟ್ ಪೀಟ್ ಸೇ ರಹತಾ ಹೈ. ಬಡವರನ್ನ ಹೇಗ್ ಗುರುತಿಸ್ಬೋದು? ಬಡವ್ರನ್ನ ಹೆಂಗ್ ಗುರುತಿಸ್ಬೋದು? ಹೊಟ್ಟೆ ಹೋಗಿ ಬೆನ್ನಿಗೆ ಅಂಟ್ಕೊಂಡಿರುತ್ತೆ. तो बच्चों को धारण बड़ी अच्छी करनी चाहिए. ಮಕ್ಕಳು ಜ್ಞಾನವನ್ನ ಚೆನ್ನಾಗಿ ಧಾರಣೆ ಮಾಡಿಕೊಳ್ಬೇಕು. इसमें भी आत्मा और परमात्मा का ज्ञान, परमात्मा का ज्ञान कितना सहज है. तुम अब समझते हो हमारे में आत्मा और परमात्मा दोनों का ज्ञान नहीं था. ಈಗ ನಾವು ಮಕ್ಕಳಿಗೆ ಆತ್ಮ ಪರಮಾತ್ಮರ ಜ್ಞಾನ ಬಹಳ ಚೆನ್ನಾಗಿ ಗೊತ್ತಾಗಿದೆ. ಬಾಬಾ ಹೇಳ್ತಿದ್ದಾರೆ, ನಮ್ಮಲ್ಲಿ ಮೊದಲು ಏನೋ ಜ್ಞಾನ ಇರ್ಲೇ ಇಲ್ಲ. ಜ್ಞಾನ ಇಲ್ಲದೆ ಇದ್ದಾಗ ಹೇಗಿತ್ತು ನಮ್ಮ ಸ್ಥಿತಿ? ಹೊಟ್ಟೆ ಹೋಗಿ ಬೆನ್ನಿಗೆ ಅಂಟ್ಕೊಂಡಂಗೆ. ಮುಖ್ಯ ಹೈಹಿ, ಮುಖ್ಯ ಯಾವುದು? ಆತ್ಮ ಪರಮಾತ್ಮರ ಮಾತೆ ಮುಖ್ಯ. ಜನ ಹಂಗೆ ಹೇಳ್ತಾರೆ, ನಮ್ಗೆ ಇವ್ರು ಬಾಯ್ ತೆಗೆದ್ರೆ ಆತ್ಮ ಪರಮಾತ್ಮ ಅಂತಾರೆ, ಇದನ್ ಬಿಟ್ರೆ ಇವ್ರ ಹತ್ರ ಬೇರೆ ಜ್ಞಾನನೇ ಇಲ್ಲ. ಬಾಬಾ ಹೇಳ್ತಾರೆ, ಮುಖ್ಯವಾದದ್ದೇ ಆತ್ಮ ಮತ್ತು ಪರಮಾತ್ಮನ ಜ್ಞಾನ, ಅದರಲ್ಲೇ ಇರೋದು ಎಲ್ಲ ಅಂತಾರೆ ಬಾಬಾ. ಮನುಷ್ಯ ಆತ್ಮಗಳಿಗೆ ಇದು ಗೊತ್ತೇ ಇಲ್ಲ. ಪರಮಾತ್ಮ ಯಾರು, ಆತ್ಮ ಯಾರು ಹೇಗ್ ಗೊತ್ತಾಗ್ಬೇಕು? ಅವ್ರ ಪಾಪ ಯಾರು ಹೇಳಿಲ್ಲ ತಾನೇ ಅವ್ರಿಗೆ. ಬಾಬಾ ಹೇಳ್ತಾರೆ, ಎಷ್ಟು ದೊಡ್ಡ ದೊಡ್ಡ ವಿದ್ವಾನ ಪಂಡಿತರು ಇತ್ಯಾದಿ ಇದ್ದಾರೆ, ಯಾರು ತಮ್ಮನ್ನ ತಾವು ನಾನು ಆತ್ಮ ಅಂತ ಗೊತ್ತು ಅದರ ಅನುಭವ ಮಾಡ್ಕೊಂಡು ನಡೀತಾ ಇಲ್ಲ. ಈಗ ನೀವು ಮಕ್ಕಳಿಗೆ ಗೊತ್ತಾಗಿದೆ, ನಾವು ಆತ್ಮ ವಿನಾಶಿ ಆಗಿದ್ದೇವೆ. ನಮ್ಮಲ್ಲಿ 84 ಜನ್ಮದ ಅವಿನಾಶಿಯಾಗಿರುವಂತ ಪಾತ್ರ ತುಂಬಿಕೊಂಡಿದೆ. ಆತ್ಮ ಅದರಂಗೆ ನಡೀತಾ ಇದೆ. ಆತ್ಮ ಅವಿನಾಶಿ ಪಾತ್ರ ಅವಿನಾಶಿಯಾಗಿ ಮಾಡ್ತಾ ಇದೆ.
ಆತ್ಮ ಹೇಗೆ ಆಲ್ ರೌಂಡ್ ಪಾರ್ಟ್ ಅನ್ನ ಮಾಡುತ್ತದೆ ಇದು ಯಾರಿಗೂ ಗೊತ್ತೇ ಇಲ್ಲ. ಅಲ್ಲಿ ಆತ್ಮ ಪರಮಾತ್ಮ ಅಂತೇಳೆಲ್ಲ ಹೇಳ್ಬಿಡ್ತಾರೆ. ನೀವು ಮಕ್ಕಳ ಆದಿಯಿಂದ ಹಿಡ್ಕೊಂಡು ಅಂತ್ಯದವರೆಗೆ ಪೂರ್ಣ ಜ್ಞಾನವನ್ನ ಪಡ್ಕೊಂಡಿದ್ದೀರಿ. ಅವರು ನಾಟಕದ ಆಯಸ್ಸನ್ನ ಲಕ್ಷಾಂತರ ವರ್ಷ ಅಂತ ಹೇಳ್ಬಿಟ್ರು. ಈಗ ನೀವು ಮಕ್ಕಳಿಗೆಲ್ಲ ಜ್ಞಾನ ಸಿಕ್ಬಿಟ್ಟಿದೆ. ನಿಮ್ಗೆ ಗೊತ್ತಿದೆ ನಾವು ಬಾಬಾವರಿಂದ ರಚನೆ ಆಗಿರುವಂತ ಜ್ಞಾನ ಯಜ್ಞದಲ್ಲಿ ಇಡೀ ಜಗತ್ತು ಏನಾಗಲಿದೆ. ಬಾಬಾ ರಚನೆ ಮಾಡಿರುವಂತ ಈ ಜ್ಞಾನ ಯಜ್ಞದಲ್ಲಿ ಏನಾಗತ್ತೆ, ಇಡೀ ಜಗತ್ತೇ ಸ್ವಾಹ ಆಗಲಿದೆ. ಆದ್ರಿಂದ ಬಾಬಾ ಹೇಳ್ತಾರೆ, ಮಕ್ಕಳ ದೇಹ ಸಹಿತವಾಗಿ ಏನೆಲ್ಲ ಇದೆ ಅಲ್ಲ ಅವನ್ನೆಲ್ಲ ಮರ್ತು ಬಿಡಿ, ತಮ್ಮನ್ನ ತಾವು ಆತ್ಮ ಅಂತ ತಿಳ್ಕೊಳ್ಳಿ. ಎಲ್ಲ ಸ್ವಾಹ ಆಗಲಿದೆ, ಎಲ್ಲೋ ವಿನಾಶ ಆಗಿ ಹೋಗ್ಲಿದೆ. ಅದಕ್ಕೆ ಬಾಬಾ ಹೇಳ್ತಾರೆ, ಮೊದಲೇ ನಿಮ್ಮನ್ನ ಆತ್ಮ ಅಂತ ತಿಳ್ಕೊಳ್ರಿ ವಿನಾಶಕ್ಕೆ ಮೊದಲೇ. ಬಾಬಾ ಮತ್ತು ಶಾಂತಿಧಾಮ ಸ್ವೀಟ್ ಹೋಮನ್ನ ನೆನಪು ಮಾಡ್ರಿ. ಬಾಬಾ ಹೇಳ್ತಾರೆ, ಮಕ್ಕಳೇ ಇದು ದುಃಖಧಾಮ ಆಗಿದೆ. ನಿಮ್ಮಲ್ಲಿ ಕೂಡ ನಂಬರ್ ವಾರ್ ಪುರುಷಾರ್ಥದ ಅನುಸಾರವಾಗಿ ಜ್ಞಾನವನ್ನ ತಿಳ್ಕೊಂಡಿದ್ದೀರಿ. ಈಗ ನೀವು ಜ್ಞಾನದಿಂದ ಭರಪೂರಾಗಿದ್ದೀರಿ. ಬಾಕಿ ಪರಿಶ್ರಮ ಇರೋದು, ಜ್ಞಾನ ಏನೋ ಫುಲ್ ಇದೆ ನಿಮ್ಮಲ್ಲಿ, ಆದ್ರೆ ಪರಿಶ್ರಮ ಪಡ್ಬೇಕು ಮಕ್ಕಳೇ ಇನ್ಮೇಲೆ. ಯಾವುದಕ್ಕೆ? ಜ್ಞಾನಕ್ಕೆ, ಯೋಗಕ್ಕೆ ಅಂತ ಬಾಬಾ ತಿಳಿಸ್ಕೊಡ್ತಾ ಇದ್ದಾರೆ. ಯೋಗದ ಪರಿಶ್ರಮ ಪಡ್ಬೇಕು. ಜ್ಞಾನ ಥೇರಿ, ಯಾಕೆ ಥೇರಿ ಹೇಳ್ತಾರೆ ಬಾಬಾ? ಯೋಗ ಮಾಡ್ಲಿ ಅಂತ. ಇದು ಪ್ರಾಕ್ಟಿಕಲ್, ಧಾರಣೆ ಮಾಡ್ಕೊಳ್ಳಿ ಅಂತ. ಜನ್ಮ ಜನ್ಮಾಂತರದ ದೇಹ ಅಭಿಮಾನ ದೂರಾಗಿ ಆತ್ಮಾಭಿಮಾನಿ ಆಗೋದು, ಇದು ಬಹಳ ಪರಿಶ್ರಮದ ಮಾತಾಗಿದೆ. ಇದು ಹೇಳೋದೇನೋ ಬಹಳ ಸಹಜ, ಆದ್ರೆ ತಮ್ಮನ್ನ ತಾವು ಆತ್ಮ ಅಂತ ಹೇಳಿ ತಿಳ್ಕೊಂಡು ತಂದೆ ಬಿಂದು ರೂಪ ತಂದೆನ ನೆನಪು ಮಾಡೋದ್ರಲ್ಲಿ ಬಹಳ ಪರಿಶ್ರಮ ಇದೆ. ತಂದೆ ಹೇಳ್ತಾರೆ, ಮಕ್ಕಳೇ ನೆನಪು ಮಾಡೋದು ಅಂದ್ರೆ ಏನು? ನಾನು ಹೇಗಿದ್ದೇನೋ ಏನಿದ್ದೇನೋ ಅದನ್ನು ಯಥಾರ್ಥವಾಗಿ ತಿಳಿದು ನೆನಪು ಮಾಡಬೇಕು. ಈ ಪರಿಶ್ರಮ ನೋಡಿ, ಏಸಾ ಕೊಯ್ ಮುಷ್ಕಿಲಾತ್ ಯಾದ್ ಕರ್ ಸಕ್ತೆ, ಈ ರೀತಿ ಬಹಳ ಕಷ್ಟದಲ್ಲಿ ಕೆಲವರು ಮಾತ್ರ ನೆನಪು ಮಾಡ್ತಾರೆ. ಯಾವ ರೀತಿ ಬಾಬಾ ಹಾಗೆ ಮಕ್ಕಳು ಕೂಡ ಇದ್ದೀರಿ. ಆತ್ಮ ಹೇಗಿದೆ ಹಾಗೆ ಬಾಬಾ ಇದ್ದಾರೆ, ಬಾಬಾ ಹೇಗಿದ್ದಾರ ಹಾಗೆ ನಾವಿದ್ದೀವಿ. ಹೇಗಿದ್ದಾರೆ ಬಾಬಾ? ಬಿಂದು ರೂಪ. ನಾವು ಮಕ್ಕಳು ಬಿಂದು ರೂಪ, ಬಾಬಾನು ಬಿಂದು ರೂಪ. ತಮ್ಮನ್ನು ತಿಳಿದಿದ್ದೀರಿ, ತಂದೆನೂ ಕೂಡ ಈಗ ನೀವು ತಿಳ್ಕೊಂಡಿದ್ದೀರಿ. ನಿಮ್ಗೆ ಗೊತ್ತಿದೆ, ನಮ್ಗೆ ಓದಿಸೋರು ಒಬ್ರೇ ತಂದೆ. ಓದೋರು ತುಂಬಾ ಜನ ಇದ್ದೇವೆ. ಬಾಬಾ ಯಾವ ರೀತಿ ರಾಜಧಾನಿ ಸ್ಥಾಪನೆ ಮಾಡ್ತಾರೆ ಅದನ್ನ ನೀವು ಮಕ್ಕಳು ತಿಳ್ಕೊಂಡಿದ್ದೀರಿ. ಬಾಕಿ ಶಾಸ್ತ್ರ ಇತ್ಯಾದಿಗಳೆಲ್ಲ ಇವೆಲ್ಲ ಭಕ್ತಿ ಮಾರ್ಗದ ಸಾಮಗ್ರಿ ಆಗಿದೆ. ತಿಳಿಸ್ಕೊಡೋದಕ್ಕೋಸ್ಕರ ಬಾಬಾ ಹೇಳ್ತಾರೆ. ಬಾಬಾ ಹೇಳ್ತಾರೆ, ಇದರಲ್ಲಿ ಘೃಣ, ತಿರಸ್ಕಾರ ಇತ್ಯಾದಿ ಮಾತಲ್ಲ. ನೋಡಿ, ಭಕ್ತಿ ಬಗ್ಗೆ ನಮಗೇನಿರ್ಬಾರ್ದು, ತಿರಸ್ಕಾರ ಇರಬಾರ್ದು. ನಾಲೆಜ್ ಹೇಳ್ತಾರೆ ಬಾಬಾ ಅಷ್ಟೇ, ಭಕ್ತಿಯಿಂದ ಏನೂ ಇಲ್ಲ ಅಂದೆಲ್ಲ. ಆದ್ರೆ ಭಕ್ತಿ ಮಾಡೋರ್ಗೆ ತಿರಸ್ಕಾರ ಮಾಡೋದು, ಭಕ್ತಿ ಪದ್ಧತಿಗಳಿಗೆ ತಿರಸ್ಕಾರ ಮಾಡೋದಲ್ಲ. ಯಾಕೆಂದ್ರೆ ಜ್ಞಾನ ಸಿಕ್ಕ ಮೇಲೆ ಭಕ್ತಿ ಅವಶ್ಯಕತೆ ಇರೋದಿಲ್ಲ ಅಷ್ಟೇ. ಯಾಕೆಂದ್ರೆ ಭಕ್ತಿಯ ನೆಕ್ಸ್ಟ್ ಸ್ಟೇಜ್ ಜ್ಞಾನ ಇರೋದ್ರಿಂದ, ಜ್ಞಾನ ಸಿಕ್ಕ ಮೇಲೆ ನಮ್ಗೆ ಭಕ್ತಿ ಅವಶ್ಯಕತೆ ಇರೋದಿಲ್ಲ. ಹೊರತಾಗಿ ಇದು ತಿರಸ್ಕಾರ ಪಡೋದಲ್ಲ. ಭಕ್ತರಿಗೆ, ಭಕ್ತಿಗೆ, ಭಕ್ತಿಯ ಮೂರ್ತಿಗಳಿಗೆ, ಆಚರಣೆಗಳಿಗೆ ನಾವೆಂದೂ ಮೂಗು ಮುರಿಬಾರ್ದು, ತಿರಸ್ಕಾರ ಮಾಡಬಾರ್ದು. ಅದು ತಪ್ಪಲ್ಲ, ಅದು ಪಾಪ ಅಲ್ಲ. ಭಕ್ತರು ಭಕ್ತಿ ಮಾಡ್ಲೇಬೇಕು. ನಿಮ್ಮ ಮನೇಲೂ ಭಕ್ತರಿದ್ರೆ ಅವರಿಗೆ ಪ್ರೋತ್ಸಾಹ ಕೊಡ್ರಿ ಭಕ್ತಿ ಮಾಡ್ಲಿಕ್ಕೆ, ಹೊರತು ಅದು ತಿರಸ್ಕಾರ ಮಾಡ್ಬೇಡ್ರಿ. ಇದು ತಿರಸ್ಕಾರದ ಮಾತಲ್ಲ ಅಂತಾರೆ ಬಾಬಾ. ಶಾಸ್ತ್ರಗಳಲ್ಲಿ ಕೂಡ ಬ್ರಹ್ಮಾನ ದಿನ ಮತ್ತು ಬ್ರಹ್ಮಾನ ರಾತ್ರಿ ಅಂತ ಬರ್ದಿದ್ದಾರೆ. ಆದ್ರೆ ಅವ್ರಿಗೆ ಗೊತ್ತಿಲ್ಲ ಅಷ್ಟೇ. ಭಕ್ತಿ ಮಾರ್ಗದ ಶಾಸ್ತ್ರಗಳಲ್ಲಿ ಎಷ್ಟೋ ಜ್ಞಾನದ ರಹಸ್ಯ ಇದೆ, ಆದ್ರೆ ಅವ್ರಿಗೆ ಗೊತ್ತಿಲ್ಲ. ಬಾಬಾ ಹೇಳ್ತಾರೆ, ರಾತ್ರಿ ಮತ್ತು ಹಗಲು ಯಾವಾಗ್ಲೂ ಅರ್ಧ ಅರ್ಧ ಇರುತ್ತೆ ತಾನೆ. ಮೆಟ್ಟಿಲಿನ ಬಗ್ಗೆನೂ ಕೂಡ ಬಾಬಾ, ಏಣಿ ಚಿತ್ರದ ಬಗ್ಗೆನೂ ಕೂಡ ಬಾಬಾ ಬಹಳ ಕ್ಲಿಯರ್ ಆಗಿ ಜ್ಞಾನವನ್ನ ತಿಳಿಸ್ಕೊಟ್ಟಿದ್ದಾರೆ. ಮನುಷ್ಯ ತಿಳ್ಕೊಂಡಿದ್ದಾರೆ ಭಗವಂತ ಬಹಳ ಸಮರ್ಥ. ಭಗವಂತ ಯಾರು? ಎಷ್ಟು ಸಮರ್ಥ. ಸಮರ್ಥ ಹೌದು ಶಿವ ಬಾಬಾ. ಸಮರ್ಥ ಅಂದ್ರೇನು? ಸರ್ವಶಕ್ತಿಮಾನ್. ಸಮರ್ಥ ಹೌದು ಬಾಬಾ. ಆದ್ರೆ ಅವ್ರು ಹೆಂಗ್ ತಿಳ್ಕೊಂಡಿದ್ದಾರೆ ಈ ಶಬ್ದವನ್ನ ಅಂದ್ರೆ, ಅವ್ರು ಏನ್ ಬೇಕಾದ್ರೂ ಮಾಡ್ಬಿಡ್ತಾರೆ. ಸತ್ತವ್ರನ್ನ ಬದುಕಿಸ್ತಾರೆ, ಬದುಕಿಸಿದವ್ರನ್ನ ಸಾಯಿಸ್ಬಿಡ್ತಾನೆ. ಬಡವ್ರನ್ನ ಸಾವುಕಾರ ಮಾಡ್ತಾರೆ, ಸಾವುಕಾರನ ಬಡವ್ರು ಮಾಡ್ತಾರೆ. ಎಲೆನ ಅಲ್ಲಾಡಿಸ್ತಾರೆ, ಗಾಳಿ ಬೀಸ್ತಾರೆ, ಎಲ್ಲ ಅವರೇ ಮಾಡೋದು.
ಆದ್ರೆ ಇದು ರಾಂಗ್ ರೈಟ್ ಅಲ್ವಾ? ಸತ್ತವ್ರನ್ನೆಲ್ಲ ಬದುಕಿಸ್ತಾರೆ, ರೋಗ ಎಲ್ಲ ದೂರ ಮಾಡ್ತಾರೆ. ಇದು ಶಕ್ತಿಯ ಪ್ರತೀಕ ಅಲ್ಲ. ಅವ್ರು ಮಾಡಿದ ಪಾಪ ಅವರೇ ಉಣ್ಣಬೇಕು. ಇದರಲ್ಲಿ ಬಾಬಾರವರ ಕೈವಾಡ ಇಲ್ಲ, ಹಸ್ತಕ್ಷೇಪ ಮಾಡೋದಿಲ್ಲ ಬಾಬಾ. ಸತ್ತವ್ರನ್ನ ಬದುಕಿಸೋದು ಅದೇನ್ ಮಹಾ ಮಾತು. ಸತ್ತವ್ರು ತಾವೇ ತಮ್ಮಿಂದ ತಾವೇ ಅವ್ರು ಇನ್ನೊಂದ್ ಜನ್ಮ ತಗೊಂಡ್ಬಿಡ್ತಾರ ಅಲ್ವಾ? ಸತ್ತವ್ರನ್ನೂ ಬದುಕಿಸೋದಂದ್ರೆ ಅದರಲ್ಲಿ ಒಂದು ರಹಸ್ಯ ಇದೆ. ಯಾರು ತಮ್ಮನ್ನ ತಾವು ದೇಹ ಅಂತ ತಿಳ್ಕೊಂಡಿದಾರೋ, ಆತ್ಮ ಆಗಿದ್ರು, ತಂದೆ ಮಕ್ಕಳಾಗಿದ್ರು, ನನ್ನ ತಂದೆ ಪರಮಾತ್ಮ ಅಂತ ಯಾರಿಗ್ ಗೊತ್ತಿಲ್ವೋ, ತಮ್ಮ ಮನೆ ಬಗ್ಗೆ ಯಾರಿಗೆ ಗೊತ್ತಿಲ್ವೋ, ಈ ಸೃಷ್ಟಿಯಲ್ಲಿ ನಾನು ನಾಟಕ ಮಾಡ್ತಿದ್ದೇನೆ, ಇದು ನಾನ್ ಪಾತ್ರಧಾರಿ ಅಂತ ಯಾರು ಗೊತ್ತಿಲ್ವೋ, ಅವರು ಬದುಕಿದ್ರು ಸತ್ತಂಗೆ. ಅಂತವ್ರನ್ನ ಬಾಬಾ ಜನ್ಮ ಕೊಡ್ತಾರೆ. ಮರು ಜನ್ಮ ಕೊಡ್ತಾರೆ, ಸತ್ಯವಾದ ಜನ್ಮ ಕೊಡ್ತಾರೆ. ಹಿಂಗೆ ಸತ್ತವರನ್ನ ಬದುಕಿಸೋದು ಅಂದ್ರೆ ಇದು ಭಗವಂತನ ಶಕ್ತಿ, ಸಮರ್ಥ ಶಕ್ತಿ ಅಂದ್ರೆ. ಆ ರೀತಿ ಬದುಕಿಸೋದು. ಅವ್ರ ಆಯಸ್ ಎಷ್ಟಿರುತ್ತೆ, ಡ್ರಾಮಾದಲ್ಲಿ ಅಷ್ಟೇ ಆಯಸ್ ಇರುತ್ತವ್ರು. ಸರಿ, ಸತ್ತವ್ರನ್ನ ಬದುಕಿಸಿದ್ವಿ ಅನ್ಕೊಳ್ರಿ, ಏನಿದೆ ಈ ಪ್ರಪಂಚದಲ್ಲಿ ಬದುಕೋದಕ್ಕೆ? ಮತ್ತೆ ಸಾಯ್ಲೇಬೇಕಲ್ಲ. ಅದು ಭಗವಂತನ ದೊಡ್ಡ ವಿಷಯನೇ ಅಲ್ಲ. ಹುಟ್ಟು ಸಾವು ದೊಡ್ಡ ವಿಷಯನೇ, ಸಂಗತಿನೇ ಅಲ್ಲ ಅದು ಭಗವಂತನಿಗೆ ಅಲ್ವಾ? ಬೇಹದ್ದಿನ ದೃಷ್ಟಿಯಲ್ಲಿ ನೋಡಿದ್ರೆ ಜ್ಞಾನಿಗಳಿಗೆ ಹುಟ್ಟು ಸಾವು ಅನ್ನೋದು ಏನೂ ಅಲ್ಲ. ನಾವು ದಿನಾಲು ಡ್ರೆಸ್ ಹೆಂಗ್ ಚೇಂಜ್ ಮಾಡ್ತೀವೋ ಹಂಗೆ ಅದು ಆತ್ಮ ಶರೀರ ಡ್ರೆಸ್ ಚೇಂಜ್ ಮಾಡ್ತದೆ. ಮತ್ತೆ ಡ್ರೆಸ್ ಚೇಂಜ್ ಆದಂಗೆ ಒಂದೂರಿಂದ ಇನ್ನೊಂದೂರಿಗೆ ಹಿಂಗೆ ಟ್ರಾನ್ಸ್ಫರ್ ಆಗಿ ಹೋಗ್ತಿರ್ತಾರೆ ಕೆಲವರು. ಠಿಕಾನ ಇರೋದಿಲ್ಲ ಅವ್ರು. ಗೌರ್ಮೆಂಟ್ ಜಾಬ್ ಮಾಡಿದವರು 2 ವರ್ಷಕ್ಕೊಮ್ಮೆ 3 ವರ್ಷಕ್ಕೊಮ್ಮೆ ಟ್ರಾನ್ಸ್ಫರ್ ಆಗಿ ಹೋಗ್ತಾನೆ ಇರ್ತಾರೆ. ಹಂಗೇನೆ ಆತ್ಮನೋ ಏನೋ ಒಂದರಿಂದ ಇನ್ನೊಂದ್ ಕಡೆ ಟ್ರಾನ್ಸ್ಫರ್ ಆಗತ್ತೆ, ಇಷ್ಟೇ ಅಲ್ವಾ? ಸತ್ತವರನ್ನ ಬದುಕಿಸೋದಂದ್ರೆ ಏನು, ಇದನ್ನ ಅವರು ತಿಳ್ಕೊಂಡಿದ್ದಾರೆ. ಬಡವ್ರನ್ನ ಸಾವುಕಾರ ಮಾಡ್ತಾರೆ ಇಲ್ಲ ಬಾಬಾ? ಇವತ್ತು ಹೇಳಿದ್ರಲ್ಲ ಹೆಂಗ್ ಸಾವುಕಾರ ಮಾಡ್ತಾರೆ ಬಾಬಾ. ಬೆನ್ನಿಗೆ ಹೊಟ್ಟೆ ಅಂಟ್ಕೊಂಡಿರೋರಿಗೆ ಬಾಬಾ ಎಷ್ಟು ಹೊಟ್ಟೆ ತುಂಬಿಸಿದ್ರು. ಗಣಪತಿಯ ಹೊಟ್ಟೆ ಅಷ್ಟು ದೊಡ್ಡದಾಗಿ ತೋರಿಸ್ತಾರೆ. ಫುಲ್ ತುಂಬ್ಕೊಂಡ್ಬಿಟ್ಟಿದ್ದಾರೆ ಜ್ಞಾನ. ಖಜಾನೆ ಬಾಬಾ ಕೊಟ್ಟಿರುವಂತ ಎಲ್ಲ ಖಜಾನೆಯಿಂದ ಫುಲ್ ಹಾಕಿದ್ದಾರೆ. ಅವರು ಭಕ್ತರು ಉಂಡಿ ಚಕ್ಲಿ ಎಲ್ಲ ಹೊಟ್ಟೆಲಿರುತ್ತೆ ಅಂತ ಅವ್ರು ಹೇಳ್ತಾರೆ. ಅದು ಯಾವ್ದದು ಉಂಡಿ ಚಕ್ಲಿ? ಬಾಬಾ ಇದಲ್ಲ, ಸಮಸ್ಯಾ ಕೋ ಸಮೋಸ ಸಮಜೋ. ಅಥವಾ ಬಾಬಾ ನಾವು ಮಕ್ಕಳಿಗೆಲ್ಲಾ ಖಜಾನೆಗಳನ್ನ ಕೊಡ್ತಾರ, ಅವೆಲ್ಲ ಖಜಾನೆಗಳಿಂದ ಫುಲ್ ಆಗಿರುವಂತವ್ರೆ ಗಣಪತಿ. ಹೀಗೆ ಬಾಬಾ ಬಡವರನ್ನ ಸಾವುಕಾರ ಮಾಡ್ತಾರೆ, ಸತ್ತವರನ್ನ ಬದುಕಿಸ್ತಾರೆ ಅಲ್ಲ, ಹೊಸ ಜನ್ಮ ಕೊಡ್ತಾರೆ, ಸಮೃದ್ಧಿ ಕೊಡ್ತಾರೆ, ಆರೋಗ್ಯ. ಈ ರೀತಿ ಅಲೌಕಿಕವಾಗಿ ಬಾಬಾ ಕೊಡೋದು. ಬಾಬಾ ಹೇಳ್ತಾ ಇದ್ದಾರೆ ಬಾಬಾ ಸಮರ್ಥ ಅಂದ್ರೆ ಹಾಗೆ ಅವ್ರು ತಿಳ್ಕೊಳಂಗಲ್ಲ. ಬಾಬಾ ಹೇಳ್ತಾರೆ, ಮಕ್ಕಳೇ ನಾನು ಕೂಡ ನಾಟಕದ ನಿಯಮದ ಬಂಧನದಲ್ಲಿ ಇದ್ದೇನೆ ಅಲ್ವಾ? ಸತ್ತರ್ನೆಲ್ಲ ಬದುಕಿಸಿದ್ರೆ ಹೆಂಗಂದ್ರೆ ನಾಟಕಕ್ಕೆ ವಿರುದ್ಧ ಆಯ್ತಲ್ಲ ಅದು. ಬಡವ್ರನ್ನ ಸಾವುಕಾರ ಮಾಡ್ಬಿಟ್ರೆ ಅದು ನಾಟಕದ ನಿಯಮಕ್ಕೆ ವಿರುದ್ಧ ಆಯ್ತು. ಯಾಕಂದ್ರೆ ಈ ನಾಟಕದಲ್ಲಿ ನಿಯಮ ಇದೆ, ಮಾಡಿದ್ದಣ್ಣ ಮಾರಾಯ ಎಲ್ಲೋಯ್ತದು ಅಲ್ವಾ? ಏನ್ ಬಿತ್ತುತ್ತೀರೋ ಅದೇ ಬೆಳಿತೀರಿ, ಏನ್ ಮಾಡ್ತಿರೋ ಅದೇ ಉಣ್ತೀರಿ. ಎಲ್ಲೋಯ್ತಾ ನಿಯಮ? ಭಗವಂತ ಯಾಕೆ ಮೀರ್ಬೇಕದನ್ನ? ಭಗವಂತ ಆಗಿನೇ ಅವರೇ ಮೀರಿದ್ರೆ ನಾಟಕದ ನಿಯಮ ಇಲ್ಲ, ಹಾಗೆಲ್ಲ ಇಲ್ಲ. ಬಾಬಾ ಹೇಳ್ತಾ ಇದ್ರೆ ನಾನು ನಾಟಕದ ನಿಯಮದ ಬಂಧನದ ಒಳಗೆ ಇರ್ತೇನೆ. ಬಾಬಾ ಹೇಳ್ತಾರೆ ಭಾರತದ ಮೇಲೆ ಎಷ್ಟೊಂದು ಆಪತ್ತುಗಳು ಬರ್ತಾ ಇರುತ್ತೆ. ಫಿರ್ ಮೈ ಘಡಿ ಘಡಿ ಆತಾ ಹೂಂ ಕ್ಯಾ? ಇಷ್ಟೆಲ್ಲ ಆಪತ್ತುಗಳು ಬಂದಿದೆ ತಾನೆ, ಇಷ್ಟಿಷ್ಟು ಆಪತ್ತುಗಳು ಭಾರತದಲ್ಲಿ ಬಂದಿದೆ. ಅವಾಗೆಲ್ಲ ನಾನು ಬಂದಿದ್ದೇನೇನೋ ಇಲ್ಲ. ನನ್ನ ಪಾತ್ರವು ಲಿಮಿಟ್ ಇದೆ, ಶಕ್ತಿಯಲ್ಲಿ ಲಿಮಿಟ್ ಇಲ್ಲ. ಅರ್ಥ ಮಾಡ್ಕೊಳ್ರಿ, ಯಾವ್ದ್ರಲ್ಲಿ ಲಿಮಿಟ್ ಇದೆ? ಪಾತ್ರದಲ್ಲಿ ಲಿಮಿಟ್ ಇದೆ. ಆಪತ್ತುಗಳು ಎಷ್ಟೊಂದು ಬರ್ತಾ ಇರ್ತದೆ ಭಕ್ತಿಯಲ್ಲಿ. ಅದಕ್ಕೆ ಕೆಲವರು ಭಗವಂತನ ತಿರಸ್ಕಾರ ಮಾಡ್ತಾರೆ. ಅಲ್ಲಿ ಅಷ್ಟು ದೊಡ್ಡ ಆಕ್ಸಿಡೆಂಟ್ ಆಯ್ತು, ಎಂತವರೆಲ್ಲ ಸತ್ರು. ಆ ಸಣ್ಣ ಮಗುವಿನ ಮೇಲೆ ಇವರಿಗೆ ಭಗವಂತನಿಗೆ ಕರುಣೆ ಬೇಡ? ಅವನಾದ್ರೂ ಬದುಕಿಸ್ಬೇಕು ಬೇಡ ಅಂತ ಹೇಳ್ತಿರ್ತಾರೆ. ಬಾಬಾ ಇದ್ದಾರೆ, ನನ್ನ ಪಾತ್ರಕ್ಕೂ ಲಿಮಿಟ್ ಇದೆ. ಆ ಆತ್ಮದ ಆಯಸ್ಸೇ ಅಷ್ಟಿದ್ದಾಗ, ಅದಂತ ಕರ್ಮ ಹಿಂದೆ ಮಾಡ್ಕೊಂಡ್ ಬಂದಾಗ, ಬಾಬಾ ಇದ್ದಲ್ಲ, ಯಾರು ಬಹಳ ಪಾಪ ಮಾಡ್ತಾರೆ ಅವ್ರ ಏನಾಗ್ತಾರೆ? ಹುಟ್ಟೋದು ಸಾಯೋದು, ಹುಟ್ತಾರೆ ಸತ್ತೋಗ್ಬಿಡ್ತಾರೆ ಬೇಗ. ಯಾಕಂದ್ರೆ ಮತ್ತೆ ಗರ್ಭ ಜೈಲಿನಲ್ಲಿ ಶಿಕ್ಷೆ ಅನುಭವಿಸೋದು ಪಾತ್ರ ಇರುತ್ತೆ ಅವ್ರದ್ದು. ಅದರಿಂದ ಭಗವಂತ ಬಿಡಿಸಿದ್ರೆ ಅಲ್ವಾ? ಹಾಗಂದ್ರೆ ಪಾಪಕ್ಕೆ ಕುಮ್ಮಕ್ ಕೊಟ್ಟಂಗಾಯ್ತು, ಪಾಪಕ್ಕೆ ಸಪೋರ್ಟ್ ಮಾಡ್ದಂಗಾಯ್ತು ತಾನೆ ಭಗವಂತ. ಅದಕ್ಕೆ ಭಗವಂತ ಆ ಒಂದು ಲೆಕ್ಕದಲ್ಲಿ ಹೇಳ್ತಾರೆ, ನನ್ನ ಪಾತ್ರ ಏನಿದೆ
ಲಿಮಿಟ್ ಇದೆ ಅಂತ. ಜಬ್ ಪೂರಾ ದುಃಖ ಹೋತಾ ತಬ್ ಮೈ ಅಪ್ನೆ ಸಮಯ ಪರ್ ಆತ. ನಾನ್ ಬರೋದು ಯಾವಾಗ ಹಾಗಾದ್ರೆ, ಯಾವಾಗ ಪೂರ್ಣ ದುಃಖ ಬರುತ್ತಲ್ಲ ಈ ಪ್ರಪಂಚದಲ್ಲಿ, ಆಗ. ಒಂದ್ ಸೆಕೆಂಡಿನ ವ್ಯತ್ಯಾಸನೂ ನಾನು ಬರ್ಲಿಕ್ಕೆ ಆಗುದಿಲ್ಲ. ಪ್ರತಿ ಕಲ್ಪನೂ ಅದೇ ಟೈಮ್ ನಲ್ಲಿ ಅಕ್ಯುರೇಟ್ ಆಗಿ ನಾನು ಬರೋದಕ್ಕೆ ಟೈಮ್ ಫಿಕ್ಸ್ ಆಗಿದೆ. ಇದಾಗಿದೆ ಹೈಯೆಸ್ಟ್ ತಂದೆಯ ರೀಇನ್ಕಾರ್ನೇಷನ್. ಬಾಬರದ್ದು ಏನಿದು, ಇದು ಪರಕಾಯ ಪ್ರವೇಶ ಅವತರಣೆ. ಬಾಬಾ ಹೇಳ್ತಾರೆ ಆಮೇಲೆ ಬಾಬರದ್ದು ನಂಬರ್ 1 ಅವತರಣೆ. ಇನ್ನುಳಿದವ್ರದೆಲ್ಲ ನಂಬರ್ 1 ಕಮ್ ತಾಕತ್ ವಾಲೆ, ಉಳಿದವರು ಕಡಿಮೆ ಶಕ್ತಿಯುಳ್ಳವರು. ನೀವು ಮಕ್ಕಳಿಗೆ ಇವಾಗ ಬಾಬಾರವರ ನಾಲೆಜ್ ಸಿಕ್ಕಿದೆ, ನೀವು ಮಕ್ಕಳು ವಿಶ್ವದ ಮಾಲೀಕ ಆಗ್ತೀರಿ. ನಿಮಗೆ ಫುಲ್ ಫೋರ್ಸಿನ ತಾಕತ್ತು ಇವಾಗ ಸಿಗ್ತಾ ಇದೆ. ಈಗ ಪುರುಷಾರ್ಥ ಮಾಡಿ ನಾವೇನಾಗ್ಬೇಕು, ತಮೋ ಪ್ರಧಾನದಿಂದ ಸತೋ ಪ್ರಧಾನ ಆಗ್ಬೇಕು. ಬೇರೆಯವ್ರದ್ದು ಈ ರೀತಿ ಪಾತ್ರ ಇಲ್ಲ. ಮುಖ್ಯವಾಗಿದ್ದು ಡ್ರಾಮಾ, ನಾಟಕ ಮುಖ್ಯ ಅಂತ ಹೇಳ್ತಾರೆ ಬಾಬಾ. ಆ ಮುಖ್ಯವಾಗಿರುವಂತ ನಾಟಕದ ನಾಲೆಜ್ ಈಗ ನೀವು ಮಕ್ಕಳಿಗೆ ಸಿಕ್ಕಿದೆ. ಈಗ ಬಾಬಾ ಹೇಳ್ತಾರೆ ಬಾಕಿ ತೋ ಸಬ್ ಹೇ ಮೆಟೀರಿಯಲ್, ಇನ್ನುಳಿದಿದ್ದೆಲ್ಲ ಭೌತಿಕ. ಬಾಬಾರವ್ರದ್ದು ಈ ಜ್ಞಾನ ಮುಖ್ಯವಾದದ್ದು, ಇನ್ನುಳಿದಿದ್ದೆಲ್ಲ ಭೌತಿಕವಾಗಿರುವಂತ ಶಿಕ್ಷಣ. ಅದಷ್ಟು ವ್ಯಾಲ್ಯೂಬಲ್ ಅಲ್ಲ. ಏಕೆಂದ್ರೆ ಬಾಬಾ ಹೇಳ್ತಾರೆ ಅವನ್ನ ಈ ಕಣ್ಣುಗಳಿಂದ ನೋಡಬಹುದು, ಆದ್ರೆ ಬಾಬಾರವರ ಜ್ಞಾನದಿಂದ ಏನು ಪಡ್ಕೊಳ್ತೇವೆ ಅದನ್ನ ಯಾರು ನೋಡ್ಲಿಕ್ಕೆ ಸಾಧ್ಯ ಇಲ್ಲ. ಅದು ಭೌತಿಕವಾದದ್ದು ಕಣ್ಣಿಗೆ ಕಾಣುತ್ತೆ, ಆ ಭೌತಿಕವಾದದ್ದು ಕಣ್ಣಿಗೆ ಕಾಣಲ್ಲ. ಅದಕ್ಕೆ ಇದಕ್ಕೆ ಏನಂತ ಹೇಳಲಾಗ್ತದೆ, ಶಿವಬಾಬಾ ಯಾರು, ಶಿವಬಾಬಾ ಯಾರು, ವಂಡರ್ ಆಫ್ ದಿ ವರ್ಲ್ಡ್. ಶಿವಬಾಬಾ ಹೇಳ್ಕೊಳ್ತಿದ್ದಾರೆ ಇವತ್ತು ನಾನೇನಾಗಿದ್ದೇನೆ, ಜಗತ್ನಲ್ಲಿ ಒಂದು ಅದ್ಭುತ ಶಕ್ತಿ ಆಗಿದ್ದೇನೆ. ಬಾಬಾ ಹೇಳ್ತಾರೆ ನಾನು ಏನ್ ರಚನೆ ಮಾಡ್ತೇನೆ, ಸ್ವರ್ಗ. ಅದಕ್ಕೆ ಹೆವನ್, ಪ್ಯಾರಡೈಸ್ ಅಂತೆಲ್ಲ ಬೇರೆ ಧರ್ಮದವರು ಕೂಡ ನೆನಪು ಮಾಡ್ಕೊಂಡ್ರು. ಬಾಬಾ ಹೇಳ್ತಾರೆ ಶಿವಬಾಬರವ್ರದ್ದು ಮತ್ತು ಸ್ವರ್ಗದ್ದು ಎಷ್ಟು ಮಹಿಮೆ ಇದೆ. ಬಾಬಾ ಮತ್ತು ಬಾಬಾರವರ ರಚನೆಯನ್ನ ಬಹಳ ಭಕ್ತರು ಮಹಿಮೆ ಮಾಡ್ತಾರೆ. ಎಲ್ರಿಗಿಂತ ಶ್ರೇಷ್ಠ ಭಗವಂತ ಆಗಿದ್ದಾರೆ. ಶ್ರೇಷ್ಠಾತಿ ಶ್ರೇಷ್ಠ ಸ್ವರ್ಗ ಸ್ಥಾಪನೆ ಹೇಗ್ ಮಾಡ್ತಾರೆ ಇದು ಯಾರಿಗೂ ಗೊತ್ತಿಲ್ಲ. ನೀವು ಮಧುರ ಮಧುರ ಮಕ್ಕಳು ನಂಬರ್ 1 ಪುರುಷಾರ್ಥಾನುಸಾರವಾಗಿ ಈ ಜ್ಞಾನವನ್ನ ತಿಳ್ಕೊಂಡಿದ್ದೀರಿ. ಅದಕ್ಕನುಸಾರವಾಗಿ ನೀವು ಪದವಿಯನ್ನು ಕೂಡ ಪಡೆದುಕೊಳ್ತೀರಿ. ಅದಕ್ಕಾಗಿ ಬಾಬಾ ಹೇಳ್ತಾರೆ ಯಾರು ಪುರುಷಾರ್ಥ ಮಾಡ್ತಾರೋ ನಾಟಕದ ಅನುಸಾರವಾಗಿನೂ ಅವರೇ ಪದವಿಯನ್ನ ಪಡ್ಕೊಳ್ತಾರೆ. ಯಾರು ಪುರುಷಾರ್ಥ ಮಾಡ್ಬೇಕು ಅವರೇ ಡ್ರಾಮಾದಲ್ಲಿ ಪುರುಷಾರ್ಥವನ್ನ ಮಾಡ್ತಾರೆ. ಪುರುಷಾರ್ಥ ಇಲ್ಲದೆ ಏನೂ ಸಿಗಲು ಸಾಧ್ಯ ಇಲ್ಲ. ಕರ್ಮ ಇಲ್ಲದೆ ಒಂದು ಸೆಕೆಂಡು ಕೂಡ ಆತ್ಮ ಇರ್ಲಿಕ್ಕೆ ಸಾಧ್ಯ ಇಲ್ಲ. ಬಾಬಾ ಹೇಳ್ತಾರೆ ಆ ಹಠಯೋಗಿಗಳು ಪ್ರಾಣಾಯಾಮ ಮಾಡ್ಕೊಂಡು ಕೂತ್ಕೊಳ್ತಾರೆ. ಪ್ರಾಣಾಯಾಮ ಮಾಡುವಾಗ ಅವರು ಒಂದು ರೀತಿ ಜಡ ಇರ್ತಾರೆ, ಉಸಿರು ಆಡಲ್ಲ. ನೀವು ಗೊತ್ತಿರಿ ಅದಕ್ಕೆ ಕುಂಭಕ ಅಂತ ಹೇಳ್ತಾರೆ. ಉಸಿರು ಒಳಗೋ ಅಥವಾ ಹೊರಗ್ ಬಿಟ್ಟು ಸುಮ್ಮನೆ ಕೂತ್ ಬಿಡ್ತಾರೆ. ಗಂಟೆಗಟ್ಲೆ ದಿನಗಟ್ಲೆ ಕೂತ್ಕೊಳ್ಳೋರು ಇದ್ದಾರೆ. ಪ್ರಾಣಾಯಾಮದಿಂದ ಆ ಸಾಧನೆ ಮಾಡ್ತಾರೆ. ಒಂದು ರೀತಿ ಜಡ ಅವಸ್ಥೆ. ಶವ ಹೇಗೆ ಉಸಿರೇ ಆಡ್ಸಲ್ಲ ಹಾಗೆ ಉಸಿರಾಡ್ದಂಗೆ ಆ ಸ್ಥಿತಿಯನ್ನ ಪ್ರಾಣಾಯಾಮ ಮಾಡೋರು, ಸಾಧನೆ ಮಾಡೋರು, ಹಠಯೋಗಿಗಳು ಮಾಡ್ಕೊಳ್ತಾರೆ. ಬಾಬಾ ಇದೆ ಅಂದರ್ ಪಡೆ ರಹತೆ, ಒಳಗೆ ಇರ್ತಾರೆ. ಗುಹೆಯಲ್ಲೋ ಅಥವಾ ನೀರಿನೊಳಗೋ ನೆಲದೊಳಗೋ ಸೇರ್ಕೊಂಡ್ಬಿಡ್ತಾರೆ. ಉಪರ್ ಮಿಟ್ಟಿ ಜಮ ಜಾತಿ, ಮೇಲೆ ಏನ್ ಮಾಡ್ತಾರೆ ಅವರು, ಕೆಳಗೆ ಮೇಲೆ ಮಣ್ಣು ಮಣ್ಣು ಮುಚ್ಚಿಸ್ಕೊಂಡ್ಬಿಡ್ತಾರೆ. ಮಿಟ್ಟಿಗೆ ಊಪರ್ ಪಾನಿ ಪಡ್ನೆ ಸೆ ಘಾಸ್ ಜಮ್ ಜಾಯೇಗ, ತಿಂಗಳುಗಟ್ಲೆ ಹಾಗೆ ಕುತ್ಕೊಳ್ಳೋರು ಇದ್ದಾರೆ. ಆ ಮಣ್ಣಿನ ಮೇಲೆ ಮಳೆ ಬಂದು ನೀರ್ ಬಂದು ಹುಲ್ಲು ಬೆಳೆದಿರ್ತದೆ. ಕೆಳಗಡೆ ಇವ್ರು ಇದ್ದಾರೆ, ಬದುಕಿ ಅಂತಾನೂ ಗೊತ್ತಿರುದಿಲ್ಲ ಹೊರಗಡೆ ಅವರಿಗೆ. ಯಾವ ರೀತಿ ಶವ ಒಳಗಡೆ ಇರುತ್ತೆ ಆ ರೀತಿ ಇರ್ತಾರೆ. ಆದ್ರೆ ಆಕ್ಚುಲಿ ಅವರು ಶವ ಆಗಿರೋದಿಲ್ಲ, ಪ್ರಾಣಾಯಾಮದಿಂದ ಉಸಿರನ್ನ ಕಟ್ಟಿ ಕೂತಿರ್ತಾರೆ. ಪರಂತು ಇಸೆ ಕುಚ್ ಫಾಯ್ದಾ ನಹಿ ಹೈ. ಆದ್ರೆ ಏನ್ ಲಾಭ, ಏನ್ ಲಾಭ? ಆ ರೀತಿ ಮಾಡೋದ್ರಿಂದ ಏನ್ ಲಾಭ? ಪ್ರಾಣಾಯಾಮದಿಂದ ಯಾವ ಲಾಭನೂ ಇಲ್ಲ. ಕಿತನಾ ದಿನ ಸೆ ಬೈಟೆ ರಹೆಂಗೆ, ಎಷ್ಟ್ ದಿನ ಅಂತಂಗೆ ಕೂತ್ಕೊಳ್ತಾರೆ ಡೆಡ್ ಅವಸ್ಥೆಯಲ್ಲಿ. ಒಂದಿನ ಹೇಳ್ಬೇಕಾದ್ರೆ ಸಾಧನೆ ಮಾಡಿರ್ತಾರೆ ಇಷ್ಟು ದಿನ ಅಂತ, ಅವ್ರದ್ದು ಅವಧಿ ಇರುತ್ತೆ. 1 ತಿಂಗಳು 2 ತಿಂಗಳು ಅಥವಾ 1 ವರ್ಷನೋ. ಆಮೇಲೆ ಮತ್ತೆ ಎದ್ದೇಳಲೇಬೇಕು, ಮತ್ತೆ ಊಟ ಮಾಡ್ಲೇಬೇಕು, ನೀರ್ ಕುಡಿಲೇಬೇಕು, ಟ್ರೀಟ್ಮೆಂಟ್ ತಗೊಳ್ಳೇಬೇಕು, ಎಲ್ಲ ಮಾಡ್ಲೇಬೇಕಾಗ್ತದೆ. ಬಾಬಾ ಇದ್ರೆ ಕರ್ಮ ತು ಜರೂರ್ ಕರ್ನಾ ಹಿ ಹೈ, ಕರ್ಮ ಅಂತ ಅವಶ್ಯವಾಗಿ ಮಾಡ್ಲೇಬೇಕು. ಕರ್ಮ ಸನ್ಯಾಸಿಗಳು ಅಂತ ತಮ್ಮನ್ನ ತಾವು ಕರೆಸ್ಕೊಳ್ತಾರೆ. ಆ ರೀತಿ ಯಾರು ಇರ್ಲಿಕ್ಕೆ ಸಾಧ್ಯ ಇಲ್ಲ. ಬಾಬಾ ಹೇಳ್ತಾ ಇದ್ದಾರೆ ಅವರು ಅಡುಗೆ ತಯಾರು ಮಾಡಲ್ಲ ಅಷ್ಟೇ, ಆದ್ರೆ ಅಡುಗೆ ಮಾಡಿದನ್ನ ಊಟ ಮಾಡ್ತಾರೆ ತಾನೆ, ಅದು ಒಂದು ಕರ್ಮ ತಾನೆ. ಹಾಗಾದ್ರೆ ಅವ್ರ ಕರ್ಮ ಸನ್ಯಾಸಿ ಹೇಗಾದ್ರು.
ಬಾಬಾ ಹೇಳ್ತಾರೆ ಇವೆಲ್ಲ ನಾಟಕದ ಪಾತ್ರ ಆಗಿದೆ, ಅವರನ್ನ ನಿವೃತ್ತಿ ಮಾರ್ಗದವರು ಅಂತ ಹೇಳ್ತಾರೆ. ನೋಡಿ ಭಾರತದ ಸ್ಥಿತಿ ಹೇಗಿದ್ದಿದ್ದು ಹೇಗಾಗೋಗ್ಬಿಟ್ಟಿದೆ. ಭಾರತ ನಂಬರ್ 1 ಪ್ಯೂರ್ ಆಗಿತ್ತು. ಬಾಬಾ ಮೊದಲು ಮೊದಲು ಪವಿತ್ರತೆಯನ್ನ ಸ್ಥಾಪನೆ ಮಾಡ್ತಾರೆ, ನಂತರ ಅರ್ಧಕಲ್ಪ ಪವಿತ್ರ ರಾಜ್ಯ ನಡೆಯುತ್ತೆ. ಅವಶ್ಯವಾಗಿ ಸತ್ಯುಗದಲ್ಲಿ ಒಂದೇ ಧರ್ಮ ಒಂದೇ ರಾಜ್ಯ ಇತ್ತು. ನಂತರ ಡಿಟಿ ರಾಜ್ಯ ಈಗ ಪುನಃ ಸ್ಥಾಪನೆ ಆಗುತ್ತಾ ಇದೆ. ಹೀಗೆ ಒಳ್ಳೊಳ್ಳೆ ಸ್ಲೋಗನ್ ಅನ್ನ ಮಾಡಿ ಮನುಷ್ಯರನ್ನ ಸುಜಾಗ್ ಮಾಡ್ಬೇಕು, ಜಾಗೃತ ಮಾಡ್ಬೇಕು, ಎಬ್ಬಸ್ಬೇಕು, ಎಚ್ಚರ ಮಾಡ್ಬೇಕು ಅವರನ್ನ. ಪುನಃ ದೈವಿ ರಾಜ್ಯ ಬರುತ್ತೆ, ಬಂದು ಆ ರಾಜ್ಯದ ಆಸ್ತಿಯನ್ನ ತಗೊಳ್ಳಿ ಅಂತ ಎಲ್ಲರನ್ನು ಆಹ್ವಾನ ಮಾಡಿ. ಈಗ ನೀವು ಎಷ್ಟು ಒಳ್ಳೆ ರೀತಿಯಿಂದ ತಿಳ್ಕೊಂಡಿದ್ದೀರಿ. ಶ್ರೀಕೃಷ್ಣನನ್ನ ಶ್ಯಾಮ ಸುಂದರ ಅಂತ ಯಾಕೆ ಹೇಳ್ತಾರೆ ಇದು ಯಾರಿಗೂ ಗೊತ್ತಿಲ್ಲ. ಇತ್ತೀಚೆಗೆ ಬಹಳ ಜನ ತಮ್ಮ ಹೆಸರನ್ನ ಶ್ಯಾಮ್ ಸುಂದರ ಅಂತ ಇಟ್ಕೊಂಡ್ಬಿಡ್ತಾರೆ. ಬಾಬಾ ಹೇಳ್ತಾರೆ ಕೃಷ್ಣನ್ ಜೊತೆಗೆ ಅವ್ರದ್ದು ಕಾಂಪಿಟೇಷನ್. ಶ್ರೀಕೃಷ್ಣನ್ ಜೊತೆಗೆ ಇವರು ಕಾಂಪಿಟೇಷನ್ ಮಾಡ್ತಿದ್ದಾರೆ ಮನುಷ್ಯರು. ತಮ್ಮ ಹೆಸರನ್ನೇನಂತ ಇಟ್ಕೊಂಡ್ಬಿಡ್ತಾರೆ, ಶ್ಯಾಮ್ ಸುಂದರ, ಶ್ರೀಕೃಷ್ಣ, ಹಾಗೆಲ್ಲ. ನೀವು ಮಕ್ಕಳಿಗೆ ಗೊತ್ತಿದೆ ಪತಿತ ರಾಜ್ಯ ಹೇಗೆ ಪಾವನ ರಾಜ್ಯವಾಗಿ ಪರಿವರ್ತನೆ ಆಗ್ತದೆ. ಪಾವನ ರಾಜರುಗಳ ಮುಂದೆ ಪತಿತ ರಾಜರು ಹೋಗಿ ಹೇಗೆ ತಲೆಯನ್ನ ಬಾಗ್ತಾರೆ. ಆದ್ರೆ ಇದು ಮನುಷ್ಯರಿಗೆ ಗೊತ್ತಿಲ್ಲ. ನೀವು ಮಕ್ಕಳಿಗೆ ಗೊತ್ತಿದೆ ಯಾರು ಪೂಜ್ಯ ಇದ್ರೋ ಅವರೇ ಈಗ ಏನಾಗಿ ಹೋಗ್ಬಿಟ್ಟಿದ್ದಾರೆ, ಪೂಜಾರಿ. ಈಗ ನೀವು ಮಕ್ಕಳ ಬುದ್ಧಿಲಿ ಇಡೀ ಚಕ್ರ ಇದೆ. ಇದನ್ನು ಕೂಡ ನೆನಪು ಮಾಡ್ಕೊಂಡ್ರೆ ಸ್ಥಿತಿ ಬಹಳ ಚೆನ್ನಾಗಿರುತ್ತೆ. ಆದ್ರೆ ಮಾಯೆ ನೆನಪಿರೋದಕ್ಕೆ ಬಿಡುದಿಲ್ಲ, ಮರ್ಸ್ಬಿಡುತ್ತೆ. ಸದಾ ಹರ್ಷಿತ ಸ್ಥಿತಿಯಲ್ಲಿ ಇರ್ಲಿಕ್ಕೆ ಯಾರಿಗ್ ಸಾಧ್ಯ? ದೇವತೆಗಳಿಗೆ. ಯಾರು ಸದಾ ಖುಷಿಯಲ್ಲಿ ಇರ್ತಾರೋ ಅವರನ್ನ ದೇವತಾ ಅಂತ ಹೇಳ್ತಾರೆ. ಇವ್ರು ದೇವತೆಗಳಂಗಿರ್ತಾರ ನೋಡ್ರಿ ಯಾವಾಗ್ಲು ಅಂತ ಹೇಳ್ತಾರೆ. ಲಕ್ಷ್ಮೀನಾರಾಯಣರ ಚಿತ್ರ ನೋಡ್ರಿ ಎಷ್ಟು ಖುಷಿಯಲ್ಲಿ ಇರ್ತಾರೆ. ರಾಧಾ ಕೃಷ್ಣ ಅಥವಾ ರಾಮ ಇತ್ಯಾದಿಗಳ ಮುಖ ನೋಡ್ರಿ ಎಷ್ಟು ಖುಷಿಯಲ್ಲಿ ಇರ್ತಾರೆ. ಬಾಬಾ ಹೇಳ್ತಾರೆ ಲಕ್ಷ್ಮೀನಾರಾಯಣರಿಗಿಂತ ಬಹಳ ಖುಷಿಯಲ್ಲಿ ಇರ್ತಾರಂತೆ. ಆದ್ರೆ ರಾಧಾ ಕೃಷ್ಣ ರಾಮ ಅವರು ಲಕ್ಷ್ಮೀನಾರಾಯಣಷ್ಟು ಖುಷಿಯಲ್ಲಿ ಇರಲ್ಲಂತೆ. ಯಾಕೆಂದ್ರೆ ಶ್ರೀಕೃಷ್ಣನಿಗೆ ಶಾಸ್ತ್ರದಲ್ಲಿ ಏನೆಲ್ಲ ಹಂಗಾಮ ಬರ್ದ್ಬಿಟ್ರು ತಾನೆ. ಕಳ್ಳ ಅಂದ್ರು, ಚೋರ ಅಂದ್ರು, ಪಾಂಡವರ ಪಕ್ಷಪಾತಿ ಅಂದ್ರೆ ಏನೆಲ್ಲ ಬೈದ್ರು. ಬಾಬಾ ಹೇಳ್ತಾರೆ ಬಾಬಾ ಬ್ರಹ್ಮ ಬಾಬಾ, ಈ ಬಾಬಾನೇ ಏನಾಗ್ತಾರೆ, ಶ್ರೀ ನಾರಾಯಣ ಆಗ್ತಾರೆ. ಬಾಬಾ ಈ ಲಕ್ಷ್ಮೀನಾರಾಯಣ ಚಿತ್ರ ನೋಡಿ ಬಹಳ ಖುಷಿ ಪಡ್ತಿದ್ರು ಬ್ರಹ್ಮ ಬಾಬಾ. ಯಾಕೆಂದ್ರೆ ತಾವೇನಾಗ್ತಾರೆ, ನಾರಾಯಣ ಆಗ್ತಾರೆ ತಾನೆ. ಮಕ್ಕಳಿಗೂ ಕೂಡ ಇದೇ ರೀತಿ ಮಕ್ಕಳಿಗೂ ಬಾಬಾ ಹೇಳ್ತಾರೆ ಮಕ್ಕಳಿಗೆ ನೀವು ಹೀಗೆ ತಿಳ್ಕೊಳ್ಳಿ, ನಾನ್ ದೇವತೆ ಆಗ್ತೇನೆ, ಲಕ್ಷ್ಮಿ ಆಗ್ತೇನೆ, ನಾರಾಯಣ ಆಗ್ತೇನೆ. बाबा ಹೇಳ್ತಾರೆ कितना समय इस पुराने शरीर में होंगे फिर जाकर प्रिंस बनेंगे. ಇಷ್ಟು ದಿನ ಅಂತ ಇದೆ ಹಳೆ ಶರೀರದಲ್ಲಿ ಇರ್ತೀರಿ. ಬಾಬಾ ಹೇಳ್ತಾರೆ ಒಂದು ದಿನ ನೀವು ಹೋಗಿ ಪ್ರಿನ್ಸ್ ಆಗ್ತೀರಿ. ಬಾಬಾ ಹೇಳ್ತಾರೆ ಇದು ನಮ್ಮ ಏಮ್ ಆಬ್ಜೆಕ್ಟ್ ಆಗಿದೆ. ಕೇವಲ ನಾವ್ ಇದನ್ನ ತಿಳ್ಕೊಳ್ಬೇಕಷ್ಟೇ. ಖುಷಿಯಲ್ಲಿ ಎಷ್ಟು ಗದಿತ ನಾವು ಆಗ್ಬೇಕು. ಎಷ್ಟು ಓದುತ್ತೀರೋ ಅಷ್ಟು ಶ್ರೇಷ್ಠ ಪದವಿನ ಪಡ್ಕೊಳ್ತೀರಿ. ಓದದೇ ಇದ್ರೆ ಏನ್ ಪದವಿ ಪಡ್ಕೊಳ್ತೀರಿ? ಮುರಳಿ ಕೇಳಿ ಧಾರಣೆ ಮಾಡ್ಕೊಳ್ಳದೆ ಇದ್ರೆ ಏನ್ ಪದವಿ ಪಡ್ಕೊಳ್ತೀರಿ? ವಿಶ್ವದ ಮಹಾರಾಜ ಮಹಾರಾಣಿ ಬಾಬಾ ಹೇಳ್ತಾ ಇದ್ದಾರೆ. ಅಲ್ಲಿ ಕೆಲವರು ಸಾಹುಕಾರರು ಇರ್ತಾರೆ, ಪ್ರಜೆಗಳು ಇರ್ತಾರೆ, ಆಮೇಲೆ ನೌಕರ ಚಾಕರರು ಇರ್ತಾರೆ. ಸಬ್ಜೆಕ್ಟ್ ಒಂದೇ, ಆ ಏನು ಓದಿರೋದು ಒಂದೇ, ರಾಜಯೋಗನೇ ಸ್ಟಡಿ ಮಾಡಿದ್ದು. ಆದ್ರೆ ಇದೇ ಸ್ಟಡಿ ಮಾಡಿದವರು ಕೆಲವರು ಮಹಾರಾಜ ರಾಣಿ ಆಗ್ತಾರೆ, ಕೆಲವರು ಸಾಹುಕಾರ ಪ್ರಜಾ, ಕೆಲವರು ಬಡ ಪ್ರಜಾ, ಕೆಲವರು ನೌಕರ ಚಾಕರ ಆಗ್ಬಿಡ್ತಾರೆ. ಬಾಬಾ ಹೇಳ್ತಾರೆ ಕೇವಲ ಮನ್ಮನಾಭವ ಮಧ್ಯಾಜೀಭವ, ಅಲ್ಫ್ ಮತ್ತು ಬೇ, ನೆನಪು ಮತ್ತು ಜ್ಞಾನ. ನೋಡಿ ಇಷ್ಟೇ ಇಡೀ ನಾಲೆಜ್ ನಲ್ಲಿ ಇಷ್ಟೇ ಸಾರ ಇರೋದು. ಮನ್ಮನಾಭವ ಮಧ್ಯಾಜೀಭವ, ತಂದೆ ಮತ್ತು ತಂದೆ ಕೊಡುವಂತ ಆಸ್ತಿ, ಯೋಗ ಮತ್ತು ಜ್ಞಾನ. ಬಾಬಾ ಹೇಳ್ತಾ ಇದ್ದಾರೆ ಇನ್ಕೋ ಕಿತನೆ ಖುಷಿ ಹುಯಿ ಅಲ್ಫಕೋ ಅಲ್ಲಾಹ ಮಿಲ. ಬ್ರಹ್ಮ ಬಾಬರಿಗೆ ಬಹಳ ಖುಷಿಯಾಗಿ ಹೋಗ್ಬಿಡ್ತು. ಶಿವಬಾಬಾ ಅವ್ರ ಶರದಲ್ಲಿ ಪ್ರವೇಶ ಮಾಡಿದ್ರು, ಶಿವಬಾಬಾ ಸಿಕ್ಕರು, ಏನೇನ್ ಆಗ್ತಾ ಇದೆ ಎಲ್ಲ ಗೊತ್ತಾಗಿ ಇಷ್ಟು ಖುಷಿ ಆಗ್ಬಿಟ್ರು. ಹೀಗ್ ಹೇಳ್ತಿದ್ರು ಖುಷಿಯಿಂದ, ಅಲ್ಫಕೋ ಅಲ್ಲಾಹ ಮಿಲ ಬಾಕಿ ಸಬ್ ದೇ ದಿಯಾ. ನನಗೆ ಅಲ್ಲ ಸಿಕ್ಕ ಸಾಕು, ನನಗೆ ಅಲ್ಲ ಒಬ್ಬನೇ, ಎಲ್ಲ ನೀವು ತಗೊಂಡ್ಬಿಡ್ರಿ, ಹಂಚಿಬಿಟ್ರು. ಬಾಬಾ ಏನು ಇಟ್ಕೊಳ್ಳೇ ಇಲ್ಲ, ಅಲ್ಲ ಸಾಕು ನನಗೆ, ಅವ್ರು ಬಿಟ್ರು ಬೇರೆ ಯಾರು ಬೇಡ. ಭಗವಂತನೇ ಸಿಕ್ಬಿಟ್ಟ ಇನ್ನೇನ್ ಬೇಕು. ಎಲ್ಲ 5 ಜನ ಕಮಿಟಿ ಮಾಡಿದ್ರು, ತನ್ನೆಲ್ಲ ಪೈಸೆ ಅವ್ರಿಗೆ ಹಂಚ್ಬಿಟ್ರು. ತಗೊಳ್ರಿ, ಎಲ್ಲ ಒಳ್ಳೆ ಕೆಲಸ ಮಾಡ್ರಿ, ಸೇವೆ ಮಾಡ್ರಿ, ಆತ್ಮಗಳಿಗೆ ಜ್ಞಾನ ಕೊಡ್ರಿ, ಯೋಗ ಮಾಡ್ರಿ, ಧಾರಣೆ ಮಾಡ್ಕೊಳ್ರಿ,
ಎಲ್ಲ ಹಂಚ್ಬಿಟ್ರು ಬಾಬಾ, ಒಂದು ಪೈಸೆನೂ ಇಟ್ಕೊಳ್ಳಿಲ್ಲ. ಏನಂತಿದ್ರೆ ಯಾವಾಗ್ಲೂ ಅಲ್ಫಕೋ ಅಲ್ಲಾ ಮೇಲ, ಅಲ್ಫಕೋ ಅಲ್ಲಾ ಮೇಲ, ನನಗ್ ಭಗವಂತ ಸಿಕ್ಕ, ಬಾಬಾ ಮಿಲಾ ಸಬ್ ಕುಚ್ ಮೇಲ. ಅವ್ರ ಕ್ಯಾಚ ಏನ್ ಬೇಕು ನನಗೆ, ಏನ್ ಸಿಗ್ಬೇಕಿತ್ತು ಅದು ಸಿಕ್ಬಿಡ್ತು, ಇನ್ನೇನ್ ಬೇಕು, ಎಲ್ಲ ಹಂಚ್ಬಿಟ್ರು. ಬಾಬಾ ಹೇಳ್ತಾರೆ ಕಿತನಿ ಬಡಿ ಲಾಟ್ರಿ ಮಿಲ್ ಗೈ, ಎಷ್ಟು ದೊಡ್ಡ ಲಾಟ್ರಿ ನನಗೆ ಸಿಕ್ಬಿಡ್ತು. ಬಾಬಾ ಬಹಳ ಖುಷಿ ಆಗ್ಬಿಟ್ರು ಬ್ರಹ್ಮ ಬಾಬಾ. ಇನ್ನೇನು ಬೇಕು ನನಗೆ, ಏನು ಸಿಗ್ಬೇಕಂತಿತ್ತು ಜನ್ಮ ಜನ್ಮ, ಯಾವುದಕ್ಕಾಗಿ ನಾನು ಹಪಾಪಿಸ್ತಿದ್ದೆ ಅದೇ ಸಿಕ್ಬಿಡ್ತು, ಇನ್ನೇನ್ ಬೇಕು ನಂಗೆ. तो क्यों ना बच्चों के अंदर में ಖುಷಿ रहनी चाहिए. ಇಂಥ ಖುಷಿ ನೀವು ಮಕ್ಕಳಲ್ಲಿ ಯಾಕೆ ಇರಬಾರ್ದು ಅಂದ್ರೆ, ನಾವು ಮಕ್ಕಳಷ್ಟು ಖುಷಿಯಲ್ಲಿ ಇರ್ಬೇಕಂತಾರೆ ಬಾಬಾ. ಬಾಬಾ कहते ऐसे ट्रांसलाइट का चित्र सबके लिए बनवाए जो बच्चे देखकर ಖುಷ್ ಹೋತೆ ರಹೆ. ಲಕ್ಷ್ಮೀ ನಾರಾಯಣರ ಇಂಥ ಒಂದು ಟ್ರಾನ್ಸ್ಲೈಟ್ ಚಿತ್ರ ಮಾಡ್ರಿ, ಅದನ್ನ ಮಕ್ಕಳು ನೋಡಿ ಖುಷಿಯಾಗ್ಲಿ, ನಾನು ಹೀಗಾಗ್ತೀನಿ ಭವಿಷ್ಯದಲ್ಲಿ ಅಂತ. ಶಿವ ಬಾಬಾ ಬ್ರಹ್ಮ ಬಾಬಾರ ಮೂಲಕ ನಾವು ಮಕ್ಕಳಿಗೆ ಆಸ್ತಿ ಕೊಡ್ತಿದ್ದಾರೆ. ಮನುಷ್ಯರಿಗೆ ಇದೇನು ಗೊತ್ತಿಲ್ಲ, ಬಿಲ್ಕುಲ್ ತುಚ್ಛ ಬುದ್ಧಿ ಆಗ್ಬಿಟ್ಟಿದ್ದಾರೆ. ತುಚ್ಛ ಬುದ್ಧಿಯಿಂದ ಬಾಬಾ ನಾವು ಮಕ್ಕಳನ್ನ ಏನ್ ಮಾಡ್ತಾರೆ, ಸ್ವಚ್ಛ ಬುದ್ಧಿಯವರನ್ನಾಗಿ ಮಾಡ್ತಾರೆ. ಎಲ್ಲವನ್ನ ನೀವೀಗ ತಿಳ್ಕೊಂಡಿದ್ದೀರಿ. ಬಾಬಾ ಇದ್ದಾರೆ ತಿಳ್ಕೊಂಡ್ಮೇಲೆ ಮತ್ತೆ ಓದುವ ಅವಶ್ಯಕತೆ ಸತ್ಯುಗದಲ್ಲಿ ಇರೋದೇ ಇಲ್ಲ. ಈ ಶಿಕ್ಷಣದಿಂದ ನೀವು ಮಕ್ಕಳು ವಿಶ್ವದ ಪಾದಶಾಹ ಆಗ್ಬಿಡ್ತೀರಿ. ಆದ್ರಿಂದ ತಂದೆಗೆ ನಾಲೆಜ್ ಫುಲ್ ಅಂತ ಹೇಳ್ತಾರೆ. ಮನುಷ್ಯ ತಿಳ್ಕೊಳ್ತಾರೆ ಪ್ರತಿಯೊಬ್ಬರ ಹೃದಯವನ್ನ ಭಗವಂತ ತಿಳ್ಕೊಂಡಿದ್ದಾರೆ ಅಂತ. ಆದ್ರೆ ಬಾಬಾ ನಾವು ಮಕ್ಕಳಿಗೆ ಜ್ಞಾನವನ್ನ ಕೊಡ್ತಾರೆ. ಟೀಚರ್ ಅಂತ ಹೇಳಿ ತಿಳ್ಕೊಂಡು ನಾವು ಮಕ್ಕಳಿಗೆ ಬಾಬಾ ಓದಿಸ್ತಾರೆ. ಬಾಕಿ ಇಡೀ ದಿನ ಬೈಟ್ ದೇಖೆಂಗೆ. ಬಾಬಾ ಏನ್ ಇಡೀ ದಿನ ಬ್ರಹ್ಮ ಬಾಬಾ ಶರೀರದಲ್ಲಿ ಇದ್ದುಕೊಂಡು ನೋಡೋದಿಲ್ಲ, ಇವ್ರ ಬುದ್ಧಿಲೇ ನಡೀತಿದೆ, ಇವ್ರ ಬುದ್ಧಿಲೇ ನಡೀತಿದೆ, ಇದೆಲ್ಲ ಬಾಬಾ ನೋಡೋದಿಲ್ಲ. ಇದೆಂತ ಅದ್ಭುತವಾದ ಜ್ಞಾನ ಆಗಿದೆ. ನಮ್ಗೆ ಜ್ಞಾನ ಕೊಡ್ತಿರುವಂತ ತಂದೆ ಜ್ಞಾನದ ಸಾಗರ, ಸುಖ ಶಾಂತಿಯ ಸಾಗರ ಆಗಿದ್ದಾರೆ. ನೀವು ಮಕ್ಕಳು ಕೂಡ ಈಗ ಏನಾಗ್ತೀರಿ, ಮಾಸ್ಟರ್ ಜ್ಞಾನದ ಸಾಗರ ಆಗ್ತೀರಿ. ನಂತರ ಈ ಟೈಟಲ್ ಹಾರಿ ಹೋಗ್ಬಿಡುತ್ತೆ, ಎಲ್ಲಿ ಸತ್ಯುಗದಲ್ಲಿ ಹಾರೋಗಿ ಬೇರೆ ಟೈಟಲ್ ಬರುತ್ತೆ. ಏನಾಗ್ತಿರವಾಗ ಸರ್ವಗುಣ ಸಂಪನ್ನ, ಸೋಲಾಕಲ ಸಂಪೂರ್ಣ. ಬಾಬಾ ಹೇಳ್ತಾರೆ ಇದು ಮನುಷ್ಯರ ಪದವಿಯಲ್ಲೇ ದೊಡ್ಡ ಪದವಿ. ಮನುಷ್ಯರಲ್ಲಿ ಏನಾದ್ರೂ ದೊಡ್ಡ ಟೈಟಲ್ ಅಂದ್ರೆ ಇದೆ, ಯಾವುದು? ಸರ್ವಗುಣ ಸಂಪನ್ನ, ಸೋಲಾಕಣ, ಸಂಪೂರ್ಣ, ಮರ್ಯಾದ ಪುರುಷೋತ್ತಮ. ಇವಾಗ ಕೊಡ್ತಾರೆ ತಾನೆ ಏನೇನೋ ಟೈಟಲ್. ಎಲ್ಲಕ್ಕಿಂತ ದೊಡ್ಡ ಟೈಟಲ್ ಇದು ಅಂತ ಏನೇನೋ ಹೇಳ್ತಾರೆ ಅದಕ್ಕೆ. ಭಾರತ ರತ್ನ ಅಥವಾ ಮತ್ತೊಂದು ಮಗದೊಂದು. ಬಾಬಾ ಇದ್ರೆ ಅದ್ರ ಎಲ್ಲಕ್ಕಿಂತ ದೊಡ್ಡ ಪದವಿ ಅಂದ್ರೆ, ಎಲ್ಲಕ್ಕಿಂತ ದೊಡ್ಡ ಟೈಟಲ್ ಅಂದ್ರೆ ಅದು ಸರ್ವಗುಣ ಸಂಪನ್ನ, ಸೋಲಾಕಲ ಸಂಪೂರ್ಣ. ಬಾಬಾ ಇದೆಲ್ಲ ಈಶ್ವರೀಯ ಪದವಿ ಆಗಿದೆ, ಈಶ್ವರೀಯ ಟೈಟಲ್ ಆಗಿದೆ. ಇದೆಷ್ಟು ತಿಳ್ಕೊಂಡು ತಿಳಿಸುವಂತ ಮಾತಾಗಿದೆ. ಲಕ್ಷ್ಮೀನಾರಾಯಣರ ಚಿತ್ರ ನೋಡಿ ಏನಾಗ್ಬೇಕು ನಮ್ಗೆ, ಖುಷಿ ಆಗ್ಬೇಕು ಅಂತಾರೆ ಬಾಬಾ. ಯಾಕೆಂದ್ರೆ ಈಗ ನಾವು ವಿಶ್ವದ ಮಾಲೀಕ ಆಗ್ತೇವೆ. ಜ್ಞಾನದಿಂದ ಎಲ್ಲ ಗುಣಗಳು ನಮ್ಮಲ್ಲಿ ಬರುತ್ತೆ. ನಮ್ಮ ಏಮ್ ಆಬ್ಜೆಕ್ಟ್ ಅನ್ನ ನೋಡಿದ್ರೆ ಸಾಕು, ನಾವು ರಿಫ್ರೆಶ್ ಆಗ್ಬಿಡ್ಬೇಕು. ಆದ್ರಿಂದ ಬಾಬಾ ಹೇಳ್ತಾರೆ ಮಕ್ಕಳೇ, ಲಕ್ಷ್ಮೀ ನಾರಾಯಣರ ಚಿತ್ರವನ್ನ ಯಾವಾಗ್ಲೂ ನೀವು ನಿಮ್ಮ ಜೊತೆಗೆ ಇಟ್ಕೊಳ್ಳಿ ಅಲ್ವಾ, ನಿಮ್ ಜೇಬಲ್ಲಿ ಪಾಕೆಟ್ ಅಲ್ಲೆಲ್ಲ ಇಟ್ಕೊಳ್ಳಿ. ಯಾವಾಗ್ಲೂ ಇಟ್ಕೊಂಡಿರಾ ಅಲ್ವಾ. ಅದಕ್ಕೆ ಬಾಬಾ ಹೇಳ್ತಾರೆ ಈ ಚಿತ್ರ ಹೃದಯದಿಂದ, ಬಾಬಾ ಹೇಳ್ತಾರೆ ದಿಲ್ ಮೇ ಪ್ಯಾರ್ ಬಡಾತಾ ಹೈ. ಈ ಚಿತ್ರ ನಿಮಗೆ ಬಾಬಾವ್ರ ಮೇಲೆ ಹೃದಯದಿಂದ ಏನ್ ಮಾಡುತ್ತೆ, ಪ್ರೀತಿ ಹೆಚ್ಚು ಮಾಡುತ್ತೆ, ಮನ್ಸಲ್ಲಿ ಬರುತ್ತೆ. ಬಸ್ ಇನ್ನೇ ನಾವು ಮೃತ್ಯು ಲೋಕದಲ್ಲಿ ಕೊನೆ ಜನ್ಮ ಇದು ಅಂತ ನೀವು ಅದನ್ನ ನೋಡಿ ಖುಷಿ ಪಡ್ತೀರಿ. ನಂತರ ನಾವು ಅಮರ ಲೋಕದಲ್ಲಿ ಹೋಗಿ ದೇವತಾ ಆಗ್ತೇನೆ ನೀವು ಕೂಡ ಅಂತ ಬ್ರಹ್ಮ ಬಾಬಾ ಹೇಳ್ತಾರೆ. ಹೀಗಲ್ಲ, ಆತ್ಮನೇ ಪರಮಾತ್ಮ ಅಲ್ಲ. ಜ್ಞಾನ ಎಲ್ಲ ನಾವು ಮಕ್ಕಳ ಬುದ್ಧಿಯಲ್ಲಿ ಇವಾಗಿದೆ. ಯಾರಿಗೆ ಏನ್ ತಿಳ್ಕೊಳ್ಬೇಕು ಅದನ್ನು ಕರೆಕ್ಟ್ ಆಗಿ ತಿಳ್ಕೊಂಡಿದ್ದೇವೆ. ಬಾಬಾ ಹೇಳ್ತಿದ್ದಾರೆ ಬೋಲೋ ಹಮ್ ಕಭಿ ಭಿ ಕೋಯಿ ಸೆ ಭೀಕ್ ನಹಿ ಮಾಂಗ್ತೆ. ಪ್ರಜಾಪಿತ ಬ್ರಹ್ಮ ಕೆ ಬಚ್ಚೆ ತೋ ಬಹುತೆ ಹಮ್ ಅಪನೆ ಹಿ ತನ್ ಮನ್ ಧನ್ ಸೆ ಸೇವಾ ಕರ್ತೆ ಹೈ. ನೀವು ಜನರಿಗೆ ಹೇಳ್ರಿ ನಾವು ನಿಮ್ಮಲ್ಲಿ ಭಿಕ್ಷೆ ಬೇಡಲಿಕ್ಕೆ ಬಂದಿಲ್ಲ. ಪ್ರಜಾಪಿತ ಬ್ರಹ್ಮನ ಮಕ್ಕಳು ಬಹಳ ಜನ ಇದ್ದಾರೆ. ನಾವೇ ನಮ್ಮದೇ ತನು ಮನ ಧನದಿಂದ ನಾವು ಸೇವೆಯನ್ನ ಮಾಡಿದೆ ಹೊರತು ನಾವು ಬೇರೆಯವರಿಂದ ಬೇಡ್ಲಿಕ್ಕೆ ಬಂದಿಲ್ಲ ಅಥವಾ ಏನನ್ನೋ ಬಯಸುದಿಲ್ಲ. ಬಾಬನ ಮಕ್ಳು ಬೇಕಾದಷ್ಟಿದ್ದಾರೆ, ನಾವು ಹೊರಗಡೆ ಯಾಕೆ ಬೇಡ್ಬೇಕು. ಬ್ರಾಹ್ಮಣ ಅಪನಿ ಕಮಾಯಿ ಸೆ ಹಿ ಯಜ್ಞಕ್ಕೂ ಚಲಾ ರಹೆ ಹೇ. ನಮ್ಮ ಯಜ್ಞ
ನಾವೇ ಬ್ರಾಹ್ಮಣರೇ ಮಕ್ಕಳೇ ನಡೆಸ್ತಾ ಇದ್ದೇವೆ. ನಮ್ಮ ಯಜ್ಞ ಬೇರೆಯವರಿಂದ ಹೊರಗಡೆಯವರಿಂದ ನಡೀತಾ ಇಲ್ಲ. ಶೂದ್ರರ ಪೈಸೆ ಇದಕ್ಕೆ ತೊಡಗಬಾರ್ದು ಅಂತ ಹೇಳ್ತಾರೆ. ಬಾಬನ ಮಕ್ಕಳ ಪೈಸೆ ಯಜ್ಞಕ್ಕೆ ಇರಬೇಕೆ ಹೊರತು ಶೂದ್ರರ ಅಂದ್ರೆ ಯಾರಿಗೆ ಜ್ಞಾನ ಇಲ್ವೋ ಅವರ ಪೈಸೆ ಅವಶ್ಯಕತೆ ಯಜ್ಞಕ್ಕೆ ಇಲ್ಲ. ಬಾಬಾ ಹೇಳ್ತಾರೆ, ಬಹಳ ಜನ ಮಕ್ಕಳಿದ್ದೀರಿ, ತಿಳ್ಕೊಂಡಿದ್ದೀರಿ, ಎಷ್ಟು ನಾನು ನನ್ನ ತನು ಮನ ಧನದಿಂದ ಸೇವೆಯನ್ನ ಮಾಡ್ತೇನೆ, ಸರೆಂಡರ್ ಆಗ್ತೇನೆ, ಅಷ್ಟು ಶ್ರೇಷ್ಠ ಪದವಿಯನ್ನ ಪಡೆದುಕೊಳ್ತೇನೆ. ನಿಮ್ಗೆ ಗೊತ್ತಿದೆ, ಬಾಬಾ ಬೀಜವನ್ನ ಬಿತ್ತಿದ್ರು. ಬ್ರಹ್ಮ ಬಾಬಾ ಬೀಜವನ್ನ ಬಿತ್ತಿದ್ರು. ಏನಾದ್ರು ಲಕ್ಷ್ಮೀ ನಾರಾಯಣ ಎಂತ ಪದವಿ ಪಡ್ಕೊಂಡ್ಬಿಟ್ರು. ಪೈಸೆ ಇಲ್ಲಿ ಯಾವುದೇ ಕೆಲಸಕ್ಕೆ ಬರೋದಿಲ್ಲ ಅಲ್ವಾ? ಈ ಪೈಸೆ ಹಂಗೆ ಇಟ್ಕೊಂಡಿರೋದು ಯಾವ ಕೆಲ್ಸಕ್ಕೂ ಬರೋದಿಲ್ಲ. ಹಾಗಾದ್ರೆ ಯಾಕೆ ನಾವು ಬಾಬಾರ ಕಾರ್ಯದಲ್ಲಿ ಪೈಸೆನ ತೊಡಗಿಸ್ಬಾರ್ದು? ಬಾಬಾ ಇದ್ರೆ ಫಿರ್ ಕ್ಯಾ ಸರೆಂಡರ್ ಹೋನೆ ವಾಲೆ ಭೂಕ್ ಮರ್ತೆ ಹೇ ಕ್ಯಾ? ಸಮರ್ಪಣೆ ಆದವರು ಹಸುವೆಯಿಂದ ಸಾಯ್ತಾರೇನು? ಸಾಯ್ತಾರ? ಬ್ರಹ್ಮ ಬಾಬಾ ಏನು ಇಟ್ಕೊಳ್ಳಿಲ್ಲ, ಪೈಸೆನ ಚಿಂತನೆ ಮಾಡ್ಲಿಲ್ಲ. ಅಯ್ಯೋ ಮುಂದ್ ನನಗ ದುಡ್ಡು ಇಲ್ಲದೆ ಇದ್ರೆ ಚಿಂತೆನೆ ಮಾಡ್ಲಿಲ್ಲ. ಬಾಬಾ ಅವ್ರ ಮೇಲೆ ಅಷ್ಟು ನಿಶ್ಚಯ ಇತ್ತು ಅವ್ರಿಗೆ. ಹಾಗೆ ಸಮರ್ಪಣೆ ಆಗಿರ್ತಾರೆ. ಅವ್ರು ಯಾರಾದ್ರೂ ಹಸುವೆಯಿಂದ ಸತ್ತಿದ್ದಾರೆ, ಏನೂ ತಂದಿಲ್ಲ, ಮನೆಯಿಂದ ಏನೂ ತಂದಿಲ್ಲ. ಆಮೇಲೆ ಎಷ್ಟು ಧೈರ್ಯ ನೋಡ್ರಿ ಅಲ್ವಾ? ಬಾಬನ ಮೇಲೆ ಪ್ರೀತಿ ನಿಶ್ಚಯ ಇದ್ದು ಬಿಟ್ರೆ ಎಷ್ಟು ಧೈರ್ಯ ಬಂದ್ಬಿಡುತ್ತಂದ್ರೆ ಸಮರ್ಪಣೆ ಆಗ್ಬಿಡುತ್ತೆ. ಸಮರ್ಪಣೆ ಆದವ್ರು ಯಾರು ಹಸುವೆಯಿಂದ ಸಾಯೋದಿಲ್ಲ. ಬಹುತ್ ಸಂಭಾಲ್ ಹೋತೀರ. ಇನ್ನೂ ಚೆನ್ನಾಗೇನಾಗತ್ತೆ, ಬಾಬರ್ ಮನೇಲಿ ಇರೋರ್ಗೆ ಇನ್ನೂ ಚೆನ್ನಾಗಿ ಪಾಲನೆ ಸಿಗ್ತಾ ಇರುತ್ತೆ. ಇನ್ನು ಹೊರಗಡೆ ಸಿಗುದಿಲ್ಲ. ಬಾಬರ್ ಮನೇಲಿರುವಂತ ಮಕ್ಕಳಿಗೆ ಬಾಬಾ ಅನುಭವ ಆಗತ್ತೆ. ಇಲ್ಲಿದ್ದಾಗ ಬಾಬಾ ನಮ್ಗೆಲ್ಲಾ ರೀತಿಯಿಂದಲೂ ಭರ್ಪೂರ್ ಮಾಡ್ತಾರೆ. ಯಾವುದ್ರ ಕೊರತೆ ಆಗ್ಲಿಕ್ಕೆ ಬಾಬಾ ಬಿಡೋದೇ ಇಲ್ಲ. ಬಾಬಾ ಕಿತನೆ ಸಂಭಾಲ್ ಹೋತೀರ ಹೇಗೆ ಏತು ಬ್ರಹ್ಮ ಬಾಬಾ ಅವ್ರದ್ದು ಏನಾಯ್ತು, ಎಷ್ಟು ಚೆನ್ನಾಗಿ ಸಂಭಾಲನೆ ಆಯ್ತು ತಾನೆ. ಬ್ರಹ್ಮ ಬಾಬಾರ್ ಸಂಭಾಲನೆ ಆಯ್ತು ತಾನೆ. ಒಂದ್ ಪೈಸೆ ಇಟ್ಕೊಳ್ಳಿಲ್ಲ. ಅವ್ರೇನೋ ಉಪವಾಸ ಸತ್ರ, ಎಷ್ಟ್ ಚೆನ್ನಾಗಿ ಸಂಭಾಲನೆ ಆಯ್ತು ತಾನೆ ಅವ್ರದುನು. ಬಾಬಾ ಹೇಳ್ತಾರೆ, ಅದರಲ್ಲೂ ಶಿವಬಾಬಾರ್ ರಥ ಅದು ಬ್ರಹ್ಮ ಬಾಬಾ. ಬ್ರಹ್ಮ ಬಾಬಾರ್ ಶರೀರ ಇಡೀ ಜಗತ್ತೇ ಹೆವನ್ ಮಾಡುವಂತವ್ರು ಶಿವಬಾಬಾ. ಅವರು ಹಸೀನ್ ಮುಸಾಫಿರ್, ಸುಂದರ ಪ್ರಯಾಣಿಕನಾಗಿ ಶಿವಬಾಬಾ ಎಲ್ಲರನ್ನು ಸುಂದರ ಮಾಡ್ಲಿಕ್ಕೆ ಬಂದಿದ್ದಾರೆ. ಪರಂಪಿತ ಪರಮಾತ್ಮ ಬಂದು ಎಲ್ಲರನ್ನು ಸುಂದರನನ್ನಾಗಿ ಮಾಡ್ತಾರೆ. ನೀವು ಶ್ಯಾಮದಿಂದ ಸುಂದರ ಆಗ್ತೀರಿ. ಬಾಬಾ ಹೇಳ್ತಾರೆ, ಇದು ಸ್ಲೋಗನ್ ಕಿತನಾ ಸಲೋನ ಸಾಜನೆ. ಶಿವಬಾಬಾ ಯಾರು? ಇಂಥ ಸುಂದರ ಪ್ರಿಯತಮ ಇವರು ಬಂದು ನಾವೆಲ್ಲ ಮಕ್ಕಳನ್ನ ಸುಂದರರನ್ನಾಗಿ ಮಾಡ್ತಾರೆ. ಹಾಗಾದ್ರೆ ಅಷ್ಟು ಸುಂದರ ಸಾಜನ್ಗೆ ಎಷ್ಟು ಬಲಿಹಾರಿ ಆಗ್ಬಿಡ್ಬೇಕು, ನೆನಪು ಮಾಡ್ತಾ ಇರ್ಬೇಕು. ಯಾವ ರೀತಿ ಬಾಬಾ ಹೇಳ್ತಾರೆ, ಆತ್ಮಕೋ ದೇಖ್ ನಹೀ ಸಕ್ತೆ. ಆತ್ಮನನ್ನ ಹೇಗ್ ನೋಡ್ಲಿಕ್ಕೆ ಸಾಧ್ಯ ಇಲ್ಲವೋ ತಿಳಿದುಕೊಳ್ಳಬಹುದು ಆತ್ಮನನ್ನ, ಹೀಗಿದೆ ಹೀಗಿದೆ ಅಂತ. ಹಾಗೆ ಪರಮಾತ್ಮನನ್ನು ಕೂಡ ತಿಳಿದುಕೊಳ್ಬಹುದೇ ಹೊರತು ಈ ಕಣ್ಣಿಂದ ನೋಡ್ಲಿಕ್ಕೆ ಸಾಧ್ಯ ಇಲ್ಲ. ಬಾಬಾ ಹೇಳ್ತಾರೆ, ನೋಡ್ಲಿಕ್ಕಂತೂ ಆತ್ಮ ಪರಮಾತ್ಮ ಇಬ್ಬರು ಒಂದೇ ರೀತಿ ಬಿಂದು ಸ್ವರೂಪದಲ್ಲಿದ್ದಾರೆ. ಆದ್ರೆ ಶಿವಬಾಬರಲ್ಲಿ ನಮ್ಗಿಂತ ಡಿಫರೆಂಟ್ ಏನಂದ್ರೆ ಅವರಲ್ಲಿ ಎಲ್ಲಾ ಜ್ಞಾನ ಇದೆ. ಇದು ಬಹಳ ತಿಳ್ಕೊಳ್ಳುವಂತ ಮಾತಾಗಿದೆ. ಮಕ್ಕಳ ಬುದ್ಧಿಯಲ್ಲಿ ಇವನ್ನೆಲ್ಲ ನೋಟು ಮಾಡ್ಕೊಳ್ಬೇಕು ಅಂತಾರೆ ಬಾಬಾ. ಬುದ್ಧಿಯಲ್ಲಿ ನಂಬರ್ ವಾರ್ ಪುರುಷಾರ್ಥ ಅನುಸಾರವಾಗಿ ಜ್ಞಾನ ಧಾರಣೆ ಆಗತ್ತೆ. ಡಾಕ್ಟರ್ಗಳಿಗೂ ಕೂಡ ಔಷಧಿ ಎಲ್ಲ ನೆನಪಿರುತ್ತೆ ತಾನೆ. ಅದ್ರೆಲ್ಲಾ ಡಾಕ್ಟರ್ ಪದವಿ ಹೆಸರು ಡಾಕ್ಟರ್, ಅದ್ರೆಲ್ರೂ ಒಂದೇ ರೀತಿ ಡಾಕ್ಟರ್ ಇರೋದಿಲ್ಲ. ಒಬ್ಬೊಬ್ರು ಒಂದೊಂದು ರೀತಿ ಇರ್ತಾರೆ. ಹಾಗೆ ಇಲ್ಲಿಯೂ ಕೂಡ ಬಾಬಾ ಹೇಳ್ತಾ ಇದ್ದಾರೆ, ಡಾಕ್ಟರಿ ಕಿ ಭಿ ಪಾಯಿಂಟ್ಸ್ ಹೋತಿ. ಡಾಕ್ಟರ್ಗಳದ್ದು ಕೂಡ ಪಾಯಿಂಟ್ಸ್ ಇರುತ್ತೆ. ಅವ್ರದ್ದು ಕೆಲವೊಂದನ್ನ ನೆನಪಲ್ಲಿ ಇಟ್ಕೊಳ್ಳುವಂಥದ್ದು ಇರುತ್ತೆ. ಹಾಗೆ ಬ್ಯಾರಿಸ್ಟರ್ಗಳದ್ದು ಕೂಡ ಅವ್ರದ್ದು, ಲಾಯರ್ಸ್ಗೂ ಕೂಡ ಪಾಯಿಂಟ್ಸ್ ಇರ್ತವೆ. ಲಾಗಳನ್ನೆಲ್ಲ ಅವರು ನೆನ್ಪಿಟ್ಕೊಳ್ಬೇಕು. ಡಾಕ್ಟರ್ಗಳು ಟ್ರೀಟ್ಮೆಂಟ್, ಔಷಧಿ ಅವರ ಎಲ್ಲ ನೆನ್ಪಿಟ್ಕೋಬೇಕಾಗತ್ತೆ. ಬಾಬಾ ಇದ್ರ ಹಾಗೆ ನಿಂಬಳಿನೂ ಏನಿದೆ, ಪಾಯಿಂಟ್ಸ್ ಇದ್ದಾವೆ, ಟಾಪಿಕ್ಸ್ ಇದ್ದಾವೆ. ಅದ್ರ ಬಗ್ಗೆ ನೀವು ತಿಳ್ಕೊಂಡು ಧಾರಣೆ ಮಾಡಿಕೊಂಡು ಇನ್ನೊಬ್ರಿಗೂ ಮಾಡಿಸ್ಬೇಕು. ಬಾಬಾ ಹೇಳ್ತಾರೆ, ಕೆಲವೊಂದು ಪಾಯಿಂಟ್ ಕೆಲವರಿಗೆ ಫಾಯ್ದಾ ಆಗತ್ತೆ, ಲಾಭ ಆಗತ್ತೆ. ಕೆಲವು ಪಾಯಿಂಟ್ ಕೆಲವರಿಗೆ ಬಾಣ ಹೊಡೆದಂಗೆ ಅಷ್ಟು ಪರಿಣಾಮಕಾರಿಯಾಗಿ ಪರಿಣಾಮ ಬೀರುತ್ತೆ. ಪಾಯಿಂಟ್ ಅಂತೂ ಬಹುತ್ ಡೇರೆ, ಪಾಯಿಂಟ್ ಅಂತೂ ಬಹಳ ಇದೆ. ಆದ್ರೆ ಎಲ್ಲರಿಗೂ ಒಂದೇ ಪಾಯಿಂಟ್ ಟಚ್ ಆಗ್ಬೇಕಂತಿಲ್ಲ. ಕೆಲವರಿಗೆ ಕೆಲವೊಂದು ಪಾಯಿಂಟ್ ಟಚ್ ಆಗತ್ತೆ, ಇಷ್ಟ ಆಗತ್ತೆ, ಅವ್ರ ಜೀವನ ಅದರಿಂದ ಬೆಳಗ್ ಬಿಡುತ್ತೆ. ಯಾರು ಚೆನ್ನಾಗಿ ಧಾರಣೆ ಮಾಡ್ಕೊಳ್ತಾರೋ ಅವರು ಚೆನ್ನಾಗಿ ಸೇವೆಯನ್ನು ಕೂಡ ಮಾಡ್ತಾರೆ. ಅರ್ಧ ಕಲ್ಪದಿಂದ ಬಾಬಾ ಹೇಳ್ತಾರೆ, ಮಕ್ಕಳೇ ನೀವು ಮಹಾರೋಗಿ ಪೇಷಂಟ್ ಆಗ್ಬಿಟ್ಟಿದ್ರಿ. ಅರ್ಧ ಕಲ್ಪದಿಂದ ಏನಾಗಿ ಹೋಗ್ಬಿಟ್ಟಿದ್ರಿ?
ಮಹಾರೋಗಿ, ದೊಡ್ಡ ಪೇಷಂಟ್ ಆಗ್ಬಿಟ್ಟಿದ್ವಿ, ಆತ್ಮ ಪತಿತ ಆಗ್ಬಿಟ್ಟಿದ್ವಿ. ಅದಕ್ಕಾಗಿ ಒಂದೇ ಒಂದು ಅವಿನಾಶಿ, ಒಬ್ಬರೇ ಅವಿನಾಶಿ ಸರ್ಜನ್, ಔಷಧಿಯನ್ನ, ಟ್ರೀಟ್ಮೆಂಟ್ ಅನ್ನ, ಆತ್ಮಕ್ಕೆ ಟ್ರೀಟ್ಮೆಂಟ್ ಕೊಡುವಂತ ಅವಿನಾಶಿ ಸರ್ಜನ್ ಅವರು ಒಬ್ಬರೇ ಇದ್ದಾರೆ, ಪರಮಾತ್ಮ. ಅವರು ಸದಾ ಸರ್ಜನ್ ಆಗಿರ್ತಾರೆ, ಅವರೆಂದೂ ರೋಗಿ ಆಗೋದೇ ಇಲ್ಲ. ಭಾವೈತರೆ ನೋಡಿದವರೆಲ್ಲರೂ ರೋಗಿಗಳಾಗ್ತಾರೆ. ಅವಿನಾಶಿ ಸರ್ಜನ್ ಒಂದೇ ಬಾರಿ ಅಂದ್ರೆ ಸಂಗಮ ಯುಗದಲ್ಲಷ್ಟೇ ಬಂದು ನಮ್ಗೆ ಮನ್ಮನಾಭೋದ ಇಂಜೆಕ್ಷನ್ ಕೊಡ್ತಾರೆ. ಯಾವ ಇಂಜೆಕ್ಷನ್ ಕೊಡ್ತಾರೆ ಸರ್ಜನ್ ಶಿವಬಾಬಾ? ಮನ್ಮನಾಭೋ. ಎಷ್ಟು ಸಹಜ ಇದೆ. ಬಾಬಾ ಹೇಳ್ತಾರೆ, ಮಕ್ಕಳ ಚಿತ್ರವನ್ನ ಪಾಕೆಟ್ ಅಲ್ಲಿ ಸದಾ ಇಟ್ಕೊಳ್ಳಿ. ಸದಾ ಲಕ್ಷ್ಮೀ ನಾರಾಯಣ ಚಿತ್ರ ಸದಾ ಪಾಕೆಟ್ ಅಲ್ಲಿ ಇಟ್ಕೊಳ್ಳಿ. ಬಾಬಾ ನಾರಾಯಣನ ಪೂಜಾರಿ ಆಗಿದ್ರು. ಬ್ರಹ್ಮ ಬಾಬಾ ಯಾರು ಪೂಜಾರಿ ಆಗಿದ್ರು? ಯಾರು ಪೂಜೆ ಮಾಡ್ತಿದ್ರು? ಪೂಜಾರಿ ಅಂದ್ರೆ ಭಕ್ತರು, ನಾರಾಯಣನ ಭಕ್ತರಾಗಿದ್ರು. ಅವಾಗ ಲಕ್ಷ್ಮಿಯ ಚಿತ್ರವನ್ನ ತೆಗೆದ್ಬಿಟ್ಟಿದ್ರು. ಬರೀ ನಾರಾಯಣನ್ ಫೋಟೋ ಅಷ್ಟೇ ಇಟ್ಕೊಂಡಿದ್ರಂತ. ಲಕ್ಷ್ಮೀ ಚಿತ್ರ ತೆಗೆದ್ಬಿಟ್ಟಿದ್ರಂತೆ. ಅಭಿ ಪತಾ ಪಡ್ತಾ ಜಿಸ್ಗೆ ಹಮ್ ಪೂಜಾ ಕರ್ತಿದ್ದೆ. ಆಮೇಲೆ ಗೊತ್ತಾಯ್ತು, ಯಾರ ಪೂಜೆಯನ್ನ ನಾನು ಮಾಡ್ತಿದ್ನೋ ಅದೇ ನಾನು ಆಗ್ತಿದ್ದೇನೆ. ಹಿಂಗಾಗಿರ್ಬಾರ್ದು ಬ್ರಹ್ಮ ಬಾಬೋರ್ಗೆ. ಲಕ್ಷ್ಮೀ ಕೋ ವಿದಾಯಿ ದೇದಿ ತೋ ಯ ಪಕ್ಕಾ ಹೇ ಹಮ್ ಲಕ್ಷ್ಮೀ ನಹಿ ಬನುಂಗಾ. ಆಮೇಲೆ ಅವ್ರು ಟ್ಯಾಲಿ ಮಾಡ್ಕೊಂಡ್ರು ಭಕ್ತಿಲಿ, ನಾನ್ ಲಕ್ಷ್ಮಿನ ಯಾಕೆ ಕಟ್ ಮಾಡಿ ಬಿಸಾಡಿದ್ದೆ? ನಾನ್ ಲಕ್ಷ್ಮಿ ಆಗಲ್ಲ, ನಾನಾಗೋದು ನಾರಾಯಣನೇ. ಲಕ್ಷ್ಮಿ ಮತ್ ನೀವು ಲಕ್ಷ್ಮೀ ಚಿತ್ರ ಕಟ್ ಮಾಡ್ಬಿಟ್ಟಿರಿ. ಬಾಬಾ ಲಕ್ಷ್ಮೀ ನಾನು ಎರಡು ಇಟ್ಕೊಳ್ಳಿ ಅಂತ ಹೇಳಿದ್ದಾರೆ. ಲಕ್ಷ್ಮೀ ಬೈಟ್ ಯಾಕೆ ಬಾಬಾ ಲಕ್ಷ್ಮೀ ನಾನ್ ಚಿತ್ರ ಕಟ್ ಮಾಡಿದ್ರು ಅಂದ್ರೆ, ಲಕ್ಷ್ಮಿ ಕುಳಿತು ಏನ್ ಮಾಡೋದು ಯಾವುದೇ ಚಿತ್ರದಲ್ಲಿ? ನಾರಾಯಣನ ಪಾದ ಒತ್ತುತ್ತಾ ಇರೋದು. ಅಚ್ಚಾ ನಹಿ ಲಗ್ತಾತ. ಬ್ರಹ್ಮ ಬಾಬರಿಗೆ ದಾಸತ್ವ ಯಾರೇ ಇರ್ಬೋದು, ಸ್ತ್ರೀಯರ ಮೇಲೆ ಬಹಳ ಗೌರವ ಬ್ರಹ್ಮ ಬಾಬರವರಿಗೆ ಅಲ್ವಾ. ಅದಕ್ಕಾಗಿ ದಾಸತ್ವ ಅವರಿಗೆ ಸ್ವಲ್ಪನೂ ಬ್ರಹ್ಮ ಬಾಬರಿಗೆ ಇಷ್ಟ ಆಗ್ತಿರ್ಲಿಲ್ಲ. ಬಾಬಾ ಹೇಳ್ತಾರೆ, ಆ ಚಿತ್ರ ಯಾಕೆ ಇಷ್ಟ ಪಡ್ತಿರ್ಲಿಲ್ಲ ಅಂದ್ರೆ, ಇದೇ ಚಿತ್ರ ನೋಡಿ ಬೇರೆ ಪುರುಷರು ಸ್ತ್ರೀಯರಿಂದ ಪಾದ ಒತ್ತಿಸ್ಕೋತಾರೆ. ಹೀಗೆ ಹೆಣ್ಮಕ್ಳು ಇಷ್ಟು ವರ್ಷ ಅಂತ ಏನ್ ಮಾಡ್ಬೇಕು, ಈ ತರ ದಾಸಿಯಾಗಿ ಇರ್ಬೇಕು ಅಂತ ಬ್ರಹ್ಮ ಬಾಬರಿಗೆ ಅನಿಸ್ತಿತ್ತು. ಬಾಬಾ ಹೇಳ್ತಾ ಇದ್ದಾರೆ, ಸತ್ಯುಗದಲ್ಲಂತೂ ನಾರಾಯಣನ ಪಾದವನ್ನ ಲಕ್ಷ್ಮಿ ಒತ್ತೋದೇ ಇಲ್ಲ. ಯಾಕೆ ಗೊತ್ತಲ್ಲ? ಅಲ್ಲಿ ನಾರಾಯಣನಿಗೆ ಸುಸ್ತೇ ಆಗಲ್ಲ. ಬಾಬಾ ಹೇಳ್ತಿದ್ರೆ ಅಲ್ಲಿ ಈ ತರ ರೀತಿ ಪದ್ಧತಿ ಇರೋದೇ ಇಲ್ಲ. ಕಲಿಯುಗದಲ್ಲಿ ಹಂಗೆ ಪತಿ ಪಾದ ಒತ್ತೋದು, ಪತಿ ಸೇವೆ ಮಾಡೋದು ಹಂಗೆಲ್ಲ ಇರುತ್ತೆ. ಅದೆಲ್ಲ ಪದ್ಧತಿ ಸತ್ಯುಗದಲ್ಲೆಲ್ಲ ಇರೋದಿಲ್ಲ. ಇದು ಈ ಪದ್ಧತಿ ರಾವಣ ರಾಜ್ಯದಲ್ಲಿ ಇರುತ್ತೆ ಅಲ್ವಾ. ಮೊದ್ಲೆಲ್ಲ ಇತ್ತದು ಪತಿ ಸೇವೆ ಹಿಂಗೆಲ್ಲ ಮಾಡೋದು, ಆದ್ರೆ ಇತ್ತೀಚೆಗೆ ಕಡಿಮೆ ಆಗಿದೆ. ಯಾಕಂದ್ರೆ ಸತ್ಯುಗ ಬರ್ತಾ ಇದೆಲ್ಲ, ಎಲ್ಲ ಪದ್ಧತಿ ಚೇಂಜ್ ಆಗುತ್ತೇನೋ. ಬಾಬಾ ಹೇಳ್ತಾರೆ, ಈ ಚಿತ್ರದಲ್ಲಿ ಎಲ್ಲ ನಾಲೆಜ್ ಇದೆ. ಮೇಲ್ಗಡೆ ತ್ರಿಮೂರ್ತಿನೂ ಕೂಡ ಇದೆ. ಈ ನಾಲೆಜ್ ಅನ್ನ ಇಡೀ ದಿನ ನಾವು ಸ್ಮರಣೆ ಮಾಡ್ತಾ ಇರ್ಬೇಕಿದೆ. ಎಷ್ಟು ವಂಡರ್ಫುಲ್ ಆಗಿದೆ. ಭಾರತ ಈಗ ಸ್ವರ್ಗ ಆಗ್ತಾ ಇದೆ. ಎಷ್ಟು ಚೆನ್ನಾಗಿ ಇದು ತಿಳುವಳಿಕೆ. ಆದ್ರೆ ಗೊತ್ತೇ ಇಲ್ಲ ಮನುಷ್ಯರು ಬುದ್ಧಿಯಲ್ಲಿ ಯಾಕೆ ಕುತ್ಕೊಳ್ಳೋದಿಲ್ವೋ. ಆಗ ಬಡೇ ಜೋರ್ ಸೆ ಲಗೇಗಿ. ನೋಡಿ, ವಿನಾಶದ ಸಮಯದಲ್ಲಿ ಬೆಂಕಿ ಬಹಳ ಜೋರಾಗಿ ಬೀಳುತ್ತೆ. ಬಂಬೋರ್ಕೋ ಆಗ್ಲಗ್ನೆ. ಉದಾಹರಣೆ, ಕಾಳ್ಗಿಚ್ಚು ಅಂತಾರೆ ತಾನೆ. ಈಗ ಕಾಡುಗಳಲ್ಲಿ ಎಲ್ಲ ಕಿಚ್ಚು ಬೆಂಕಿ ಹತ್ಕೊಂಡಾಗ ಅದು ಯಾವ ರೀತಿ ಶಬ್ದ, ಯಾವ ರೀತಿ ಬೆಂಕಿ ಹತ್ಕೊಳ್ತದೆ, ಕಾಡೇ ಸುಟ್ಟೋಗ್ತದೆ. ಆ ಕಾಡಲ್ಲಿರುವಂತ ಮೃಗ ಜೀವ ಜಂತು ಎಲ್ಲೋ ಹಾನಿ ಆಗ್ತದೆ. ಹಾಗೆ ಬೆಂಕಿ ಬೀಳಲಿದೆ ಇಡೀ ಪ್ರಪಂಚಕ್ಕೆ. ರಾವಣ ರಾಜ್ಯ ಅಂತೂ ಅವಶ್ಯವಾಗಿ ಸಮಾಪ್ತಿ ಆಗಲಿದೆ. ಯಜ್ಞದಲ್ಲಂತೂ ಯಜ್ಞ ಮಾಡ್ಲಿಕ್ಕೆ ಯಾರು ಬೇಕು? ಪವಿತ್ರ ಬ್ರಾಹ್ಮಣರು ಬೇಕು. ಇದಂತೂ ಬಹಳ ದೊಡ್ಡ ಯಜ್ಞ ಆಗಿದೆ. ಇಡೀ ವಿಶ್ವದಲ್ಲಿ ಪವಿತ್ರತೆಯನ್ನ ತರುವಂತ ಯಜ್ಞ ಇದು. ಬಾಬಾ ಹೇಳ್ತಾರೆ, ಬ್ರಾಹ್ಮಣ್ ಭಿ ಬಲ್ ಬ್ರಹ್ಮ ಕಿ ಔಲಾದ್ ಕಹಲಾತೆ. ಆ ಬ್ರಾಹ್ಮಣರು ಕೂಡ ತಮ್ಮನ್ನ ತಾವು ಬ್ರಹ್ಮನ ಸಂತಾನರು ಅಂತ ಹೇಳ್ಕೊಳ್ತಾರೆ. ಆದ್ರೆ ಅವರು ಕುಖ ವಂಶಾವಳಿಗಳು. ಬ್ರಹ್ಮಾನರ ಸಂತಾನರು, ಪವಿತ್ರ ಆತ್ಮಗಳು, ಮುಖ ವಂಶಾವಳಿಗಳು ನೀವಾಗಿದ್ದೀರಿ. ಬಾಬಾ ಹೇಳ್ತಾರೆ, ಹಾಗಾದ್ರೆ ಅವರಿಗೆ ನಾವು ಈ ಮಾತುಗಳನ್ನ ತಿಳಿಸಿ ಕೊಡ್ಬೇಕು ಉಪಾಯದಿಂದ. ಅಚ್ಚಾ ಮೀಠೆ ಮೀಠೆ ಸಿಕ್ಕಿಲತೆ ಬಚ್ಚೋಂ ಪ್ರತಿ ಮಾತ ಪಿತಾ ಬಾಪ್ ದಾದಾ ಕಾ ಯಾದ್ ಪ್ಯಾರ್ और गुड मॉर्निंग. रूहानी बाप की रूहानी बच्चों को नमस्ते. रूहानी बच्चों की रूहानी बाप दादा को याद प्यार और नमस्ते नमस्ते नमस्ते. ಈ ದಿನದ ಮುರಳಿಯ ಧಾರಣೆಗೆ ಸಾರ. ಸ್ವಚ್ಛ ಬುದ್ಧಿಯವರಾಗಿ ಅದ್ಭುತ ಜ್ಞಾನವನ್ನು ಧಾರಣೆ ಮಾಡಿಕೊಂಡು, ಸ್ವಚ್ಛ ಬುದ್ಧಿಯವರಾಗಿ ಈ ಅದ್ಭುತ ಜ್ಞಾನವನ್ನು ಧಾರಣೆ ಮಾಡಿಕೊಂಡು
ತಂದೆಯ ಸಮಾನ ಮಾಸ್ಟರ್ ಜ್ಞಾನದ ಸಾಗರ ಆಗಬೇಕು. ಮಾಸ್ಟರ್ ಜ್ಞಾನದ ಸಾಗರ ಆಗಬೇಕು. ಜ್ಞಾನದಿಂದ ಸರ್ವ ಗುಣಗಳು ಸ್ವಯಂನಲ್ಲಿ ಧಾರಣೆ ಆಗುತ್ತದೆ. ಮಾಡಿಕೊಳ್ಳಬೇಕು. ಜ್ಞಾನದಿಂದ ಸರ್ವ ಗುಣಗಳನ್ನು ನಮ್ಮಲ್ಲಿ ಧಾರಣೆ ಮಾಡಿಕೊಳ್ಳಬೇಕು. ಎರಡನೇ ಪಾಯಿಂಟ್. ಯಾವ ರೀತಿ ಬ್ರಹ್ಮ ಬಾಬಾ ತಮ್ಮ ತನು ಮನ ಧನವನ್ನು ಸೇವೆಯಲ್ಲಿ ತೊಡಗಿಸಿದರೋ, ಸಮರ್ಪಣೆಯಾದರು, ಹಾಗೆ ತಂದೆಯ ಸಮಾನ ತಮ್ಮದೆಲ್ಲವನ್ನು ಈಶ್ವರಿಯ ಸೇವೆಯಲ್ಲಿ ಸಫಲ ಮಾಡಿಕೊಳ್ಳಿ. ಸದಾ ರಿಫ್ರೆಶ್ ಆಗಲು ಏನ್ ಮಾಡ್ಬೇಕು? ಸದಾ ರಿಫ್ರೆಶ್ ಆಗಲು ಏಮ್ ಆಬ್ಜೆಕ್ಟಿನ ಚಿತ್ರವನ್ನು ಜೊತೆಯಲ್ಲಿಟ್ಟುಕೊಳ್ಳಿರಿ. ಲಕ್ಷ್ಮೀನಾರಾಯಣ ಚಿತ್ರನ ಯಾವಾಗ್ಲೂ ಜೊತೆ ಇಟ್ಕೊಳ್ಳಿ. ವರದಾನ: ಏಕರಸ ಸ್ಥಿತಿಯ ಮೂಲಕ ಒಬ್ಬ ತಂದೆಯನ್ನು ಅನುಕರಣೆ ಮಾಡುವ ಪ್ರಸನ್ನ ಚಿತ್ತ ಆಗಿರಿ. ಏಕರಸ ಸ್ಥಿತಿಯ ಮೂಲಕ ಸದಾ ಒಬ್ಬ ತಂದೆಯನ್ನು ಫಾಲೋ ಮಾಡುವಂತಹ ಪ್ರಸನ್ನ ಚಿತ್ತ ಆಗಿರಿ. ಇದರ ತಾತ್ಪರ್ಯ ಹೇಳ್ತಾರೆ ಬಾಬಾ, ತಾವು ಮಕ್ಕಳಿಗಾಗಿ ಬ್ರಹ್ಮ ಬಾಬರವರ ಜೀವನ ಎಕ್ಯುರೇಟ್ ಕಂಪ್ಯೂಟರ್ ಆಗಿದೆ. ನೋಡ್ರಿ, ಬ್ರಹ್ಮ ಬಾಬರ ಜೀವನ ಏನಂತೆ? ಕಂಪ್ಯೂಟರ್ ಇದ್ದಂಗೆ. ಅಂದ್ರೆ ಎಲ್ಲ ಅದರಲ್ಲಿ ಇರುತ್ತೆ. ನಾವೇನು ಕಷ್ಟ ಪಡ್ಬೇಕಾಗಿಲ್ಲ. ಓಪನ್ ಮಾಡ್ಕೊಂಡು ಹೋದ್ರೆ ಸಾಕು. ಹೇಗೆ ಇತ್ತೀಚೆಗೆ ಗೂಗಲ್ ಅಂತಾರೆ, ಹಾಗೆ ಬ್ರಹ್ಮ ಬಾಬರ ಜೀವನ ಅಂದ್ರೆ ಏನಿದ್ದಂಗೆ? ಅದು ಕಂಪ್ಯೂಟರ್ ಇದ್ದಂಗೆ, ಗೂಗಲ್ ಇದ್ದಂಗೆ. ಜೈಸೆ ಆಜ್ಕಲ್ ಕಂಪ್ಯೂಟರ್ ದ್ವಾರ, ಯಾವ ರೀತಿ ಇತ್ತೀಚೆಗೆ ಕಂಪ್ಯೂಟರ್ ಮೂಲಕ ಯಾವ ಪ್ರಶ್ನೆ ಕೇಳಿದ್ರು ಅದೇನ್ ಮಾಡ್ಬಿಡುತ್ತೆ? ಉತ್ತರ ಕೊಟ್ಬಿಡುತ್ತೆ. ऐसे मन में जब भी कोई प्रश्न उठता है, ಹಾಗೆ ನಿಮ್ ಮನ್ಸಲ್ಲಿ ಈಗ ಏನಾದ್ರೂ ಪ್ರಶ್ನೆ ಬಂದ್ರೆ ಕ್ಯಾ, ಕ್ಯೋ, ಕೈಸೆ, ಅದ್ರ ಬದಲಾಗಿ ಬ್ರಹ್ಮ ಬಾಬರವರ ಜೀವನವನ್ನ ಓಪನ್ ಮಾಡ್ರಿ. ಅದ್ರಲ್ಲಿ ಕ್ಯಾ, ಕಬ್, ಕೈಸೆ, ಯಾವಾಗ, ಏನು, ಹೇಗೆ, ಎಲ್ಲಿ, ಎಲ್ಲ ಉತ್ತರ ಅವ್ರ ಜೀವನದಲ್ಲಿ ಸಿಕ್ಬಿಡುತ್ತೆ. क्या और कैसे का क्वेश्चन ऐसे भी बदल जाएगा. प्रसन्नता के बजाय प्रसन्न चित्त बन जाएंगे. प्रश्न चित्त ಬ್ರಹ್ಮ ಬಾಬರ ಲೈಫ್ ಹಿಸ್ಟ್ರಿ ನೋಡ್ಬಿಟ್ರೆ ಪ್ರಶ್ನ ಚಿತ್ತ ಆಗೋ ಬದಲಾಗಿ ಏನಾಗ್ಬಿಡ್ತವೆ? ಪ್ರಸನ್ನ ಚಿತ್ತ ಆಗ್ಬಿಡ್ತವೆ. ಪ್ರಸನ್ನ ಚಿತ್ತ ಅಂದ್ರೇನೆ ಏಕರಸದಲ್ಲಿ ಒಬ್ಬ ತಂದೆಯನ್ನ ಅನುಕರಣೆ ಮಾಡುವುದು. ಸ್ಲೋಗನ್: ಆತ್ಮಿಕ ಶಕ್ತಿಯ ಆಧಾರದ ಮೇಲೆ ಸದಾ ಸ್ವಸ್ಥವಾಗಿರುವಂತ ಅನುಭವವನ್ನು ಮಾಡಿರಿ. ಆತ್ಮಿಕ ಶಕ್ತಿಯ ಆಧಾರದ ಮೇಲೆ ಸದಾ ಸ್ವಸ್ಥವಾಗಿರುವ ಅನುಭವವನ್ನು ಮಾಡಿರಿ. ಸ್ವಸ್ಥ ಅಂದ್ರೆ ಆರೋಗ್ಯವಂತ. विशेष ಇವತ್ತು ನೋಟ್ ಕಳಿಸಿದರೆ सभी ब्रह्मावत्स 1 जनवरी से 31 जनवरी 2025 तक विशेष अंतर्मुखता की गुफा में बैठ योग तपस्या करते हुए पूरे विश्व को अपने शक्तिशाली मनसा द्वारा विशेष प्रकाश देने की सेवा करना जी. ನೋಡ್ರಿ, 1ನೇ ತಾರೀಕಿಂದ ಹಿಡ್ಕೊಂಡು ಅಂದ್ರೆ ಈ ದಿನದಿಂದ ಜನವರಿ 31ನೇ ತಾರೀಕಿನವರೆಗೆ, ಜನವರಿ 31, ಈ ತಿಂಗಳು 31ನೇ ತಾರೀಕಿನವರೆಗೆ ಏನ್ ಮಾಡ್ಬೇಕು? ವಿಶೇಷವಾಗಿ ಅಂತರ್ಮುಖತೆಯ ಗುಹೆಯಲ್ಲಿ ಅಂದ್ರೆ ಮೌನದಲ್ಲಿ ಶಾಂತಿಲಿದ್ದುಕೊಂಡು ಯೋಗ ತಪಸ್ಸನ್ನ ಮಾಡಿ. ಈ ತಿಂಗಳು ಜಾಸ್ತಿ ಮಾತಾಡೋದಲ್ಲ, ಯೋಗ ತಪಸ್ಸು ಮಾಡಬೇಕು. ಹಾಗೂ ಇಡೀ ವಿಶ್ವಕ್ಕೆ ತಮ್ಮ ಶಕ್ತಿಶಾಲಿ ಮನಸ್ಸಿನ ಮೂಲಕ ವಿಶೇಷವಾಗಿ ಸಕಾಶ ಕೊಡುವಂತ ಸೇವೆಯನ್ನ ಇಡೀ ಭೂಮಿಗೆ, ಇಡೀ ವಿಶ್ವಕ್ಕೆಲ್ಲ ಆತ್ಮಗಳಿಗೆ ಮಾಡ್ರಿ. ಈ ಲಕ್ಷ್ಯದಿಂದ ಈ ಒಂದು ಇಸ್ ಮಾಸ್ಗೆ ಪತ್ರ ಪುಷ್ಪ ಮೇಜು ಅವ್ಯಕ್ತ ಇಶಾರೆ ಭೇಜೆ ಗೈ. ಅವ್ಯಕ್ತ ಇಶಾರ ಅಂತ ಪ್ರತಿ ತಿಂಗಳು ನಮ್ಗೆ ಒಂದು ಪತ್ರ ಕಳಿಸ್ತಾರೆ.
ಅದರಲ್ಲಿ ಇಶಾರೆ ಕೊಟ್ಟಿರ್ತಾರೆ ಒಂದೊಂದ್ ದಿನಕ್ಕೆ ಒಂದೊಂದು. ನಾವು ಅದನ್ನ ಮೊದ್ಲು ಓದ್ತಿದ್ವಿ, ನಮ್ಗೆ ಪೋಸ್ಟ್ ಕರೆಕ್ಟ್ ಆಗಿ ತಲುಪ್ತಿರ್ಲಿಲ್ಲ, ಹಾಗಾಗಿ ಅದು ನಿಂತು ಹೋಗಿತ್ತು. ಅದನ್ನ ಮೊದ್ಲು ಓದ್ತಿದ್ವಿ. ಪೂರೆ ಜನವರಿ ಮಾಸ್ ಮೇ ಮುರಳಿ ಕೆ ನೀಚೆ ಬಿ ಲಿಖ ರಹೆ ಹೈ. ಅದನ್ನ ನಮ್ಗೆ ಪ್ರತಿದಿನ ಈಗ ಮುರಳಿಯಲ್ಲೇ ಬಂದ್ಬಿಡುತ್ತೆ, ಮುರಳಿಯಲ್ಲೇ ಅವ್ಯಕ್ತ ಇಶಾರ ಕಳಿಸ್ತಾರೆ. ಅದನ್ನ ನಾವು ಓದ್ಬೇಕು ಮತ್ತು ಧಾರಣೆ ಮಾಡ್ಕೊಳ್ಬೇಕು. ಆಪ್ ಸಭಿ ಇನ್ ಪಾಯಿಂಟ್ಸ್ ಪರ್ ವಿಶೇಷ ಮನನ ಚಿಂತನ್ ಕರ್ತೇವೆ. ಆ ಪಾಯಿಂಟ್ ಮೇಲೆ ನಾವು ವಿಶೇಷವಾಗಿ ಇನ್ನು ಮನನ ಚಿಂತನೆ ಮಾಡುತ್ತಾ ಮನಸ ಸೇವೆಯ ಅನುಭವನ ಮಾಡಬೇಕಾಗಿದೆ. ಇವತ್ತಿನ ಅವ್ಯಕ್ತ ಇಶಾರ ಇದೆ, ಅಪನೇ ಶಕ್ತಿಶಾಲಿ ಮನಸ ದ್ವಾರ, ತಮ್ಮ ಶಕ್ತಿಶಾಲಿ ಮನಸ್ಸಿನ ಮೂಲಕ ಶಕ್ತಿಯನ್ನು ಕೊಡುವಂತ ಸೇವೆಯನ್ನು ಮಾಡಿರಿ. ಇದು ಇವತ್ತಿನ ಅವ್ಯಕ್ತ ಇಶಾರೆಯ ಟೈಟಲ್. ಇದನ್ನ ಹೆಂಗ ಅನುಭವ ಮಾಡಬೇಕು ಅಂದ್ರೆ, ತಾವು ಶಾಂತಿ ದೂತ ಮಕ್ಕಳು. ನೀವು ಎಲ್ಲೇ ಇದ್ದರೂ, ಎಲ್ಲೇ ನಡೆದಾಡ್ತಾ ತಿರುಗಾಡ್ತಾ ಏನೇ ಮಾಡ್ತಾ ಇದ್ರುನು ಸದಾ ತಮ್ಮನ್ನ ತಾವು ನಾನು ಶಾಂತಿ ದೂತ ಅಂತ ತಿಳ್ಕೊಂಡು ನಡಿಬೇಕು. ಯಾರು ಸ್ವಯಂ ಶಾಂತ ಸ್ವರೂಪ ಶಕ್ತಿಶಾಲಿ ಸ್ವರೂಪದಲ್ಲಿ ಸ್ಥಿತ ಆಗ್ತಾರೋ ಅವರು ಬೇರೆಯವ್ರಿಗೂ ಕೂಡ ಶಾಂತಿ ಮತ್ತು ಶಕ್ತಿಯ ಸಕಾಶನ ಕೊಡುತ್ತಾರೆ. ಇದನ್ನ ಇವತ್ತು ಅನುಭವ ಮಾಡ್ರಿ. ನಾನು ಶಾಂತಿ ದೂತ, ಎಲ್ಲಿದ್ರು ನನ್ನಿಂದ ಶಾಂತಿಯ ಕಿರಣಗಳ ಅನುಭವ, ಶಾಂತಿಯ ಪ್ರಕಂಪನಗಳ, ಶಾಂತಿಯ ವೈಬ್ರೇಷನ್ ಅನುಭವ ಪ್ರತಿಯೊಬ್ಬರಿಗೂ ಆಗ್ಬೇಕು ಅಂತ. ಅಚ್ಚ, ಓಂ ಶಾಂತಿ. ನಾಳೆಯಿಂದ ಇದೇ ತರ ಅಮೃತ ವೇಳೆಯಲ್ಲಿ 3:45ರಿಂದ 4:45 ತನಕ ಯೋಗ ಇರುತ್ತೆ. ಆಮೇಲೆ ಮುಂದೆ ಕ್ಲಾಸ್ ಇರುತ್ತೆ. ಹಾಗೆ ಅಖಂಡ ಭಟ್ಟಿ ಕೂಡ ಇರುತ್ತೆ. ಪ್ರತಿ ವರ್ಷ ಹೇಗೆ ಜನವರಿ ತಿಂಗಳಲ್ಲಿ ಇಡೀ ದಿನ ಯೋಗ ಇರ್ತಿತ್ತು ಹಾಗೆ ಯೋಗ ಇರ್ತದೆ. ಇಡೀ ದಿನ ಕುತ್ಕೊಂಡು ಯೋಗ ಮಾಡ್ಬೋದು ಫ್ರೀ ಇದ್ದಾಗ. ತಾವೆಲ್ಲ ಯಾವಾಗ ಖಾಲಿ ಇರ್ತೀರಿ ಬನ್ರಿ, ಬಾಬಾವ್ರ ಮನೇಲಿ ಇಡೀ ದಿನ ಯೋಗ ನಡೀತಾ ಇರುತ್ತೆ. ಮತ್ತೆ ನಿಮ್ಗೆ ಕೆಲವೊಂದು ಫಿಕ್ಸ್ ಟೈಮ್ ಕೂಡ ಕೊಟ್ಟಿದೀವಿ, ಆ ಟೈಮ್ ನಲ್ಲೂ ಕೂಡ ಕರೆಕ್ಟ್ ಆಗಿ ಬಂದು ಯೋಗ ಮಾಡ್ರಿ. 1 ವಾರ 15 ದಿವಸ ಮಾಡಿ ನೆಗ್ಲೆಕ್ಟ್ ಮಾಡ್ಬೇಡ್ರಿ. ನಿಧಾನ ಬರ್ತಾ ಬರ್ತಾ ಪ್ರತಿ ವರ್ಷ ಏನಾಗ್ತಿತ್ತು ಅಂದ್ರೆ ಲಾಸ್ಟ್ಗೆ ಡಲ್ ಆಗ್ತಿದ್ರಿ, ಬಂದ್ರಿ ಬಿಟ್ರಿ ಹಾಗೆ ಮಾಡ್ಬೇಡಿ. ಚೆನ್ನಾಗಿ ಇಡೀ ತಿಂಗಳು ನೋಡ್ರಿ. ಮಧುಬನಿಲ್ಲೂ ಕೂಡ ನಮ್ಗೆ ವಿಶೇಷ ಸೂಚನೆ ಬಂದಿದೆ ಅಂದ್ರೆ ಅದರಲ್ಲಿ ಏನೋ ಒಂದು ವಿಶೇಷ ಕಲ್ಯಾಣ ಅಡಗಿರುತ್ತೆ, ಬಾಬರಿಂದ ಬಂದಿರುವಂತ ಒಂದು ಹೋಮ್ ವರ್ಕ್ ಆಗಿರುತ್ತೆ. ಅದ್ರ ಬಗ್ಗೆ ಅಟೆನ್ಷನ್ ಇರ್ಲಿ, ತಪ್ಪದೇ ಬನ್ನಿ. ಇನ್ನೂ ಕೆಲವರು ಟೈಮ್ ಕೊಟ್ಟಿರ್ಲಿಲ್ಲ, ಅವರೆಲ್ಲ ಟೈಮ್ ಅನ್ನ ಕೊಡ್ಬೋದು. 10ರಿಂದ 11 ಹೀಗೆ ಒಂದೊಂದು ತಾಸಿಂದು ಯೋಗದ ಸಮಯ. ಯಾರು ಕೊಟ್ಟಿಲ್ಲ ಅವ್ರು ಕೊಡ್ಬೋದು ಅಲ್ವಾ. ಇವತ್ತು 10ರಿಂದ 11 ಶಾಂತಮಜ್ಜಿ, ಮಂಜುನಾ, ಇವತ್ತಂತೂ ಬಟ್ಟಿ ಇದೆ. ಇವತ್ತು 10 ಗಂಟೆಯಿಂದ ಬಟ್ಟಿ ಕಾರ್ಯಕ್ರಮ, ಆಮೇಲೆ ಕ್ಲಾಸ್, ವಿಶೇಷವಾದ ಆಕ್ಟಿವಿಟೀಸ್ ಕೂಡ ಇರುತ್ತೆ. ಪಾಪನ ಮನೆಯಲ್ಲಿ ಕಲಿಯೋಣ ಮತ್ತು ಮೌನ ಮಾಡಿ. ಮೌನ ಅಂದ್ರೆ ವಿಶೇಷವಾದ